ರಂಗು ರಂಗಿನ ರಂಗೋಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಭಾರತದಾದ್ಯಂತ ಹೋಳಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ಆದ್ರೆ ಬಣ್ಣಗಳ ಹಬ್ಬ ಒಂದು ಕಡೆ ಭೀತಿ ಕೂಡ ಹುಟ್ಟಿಸ್ತಾರೆ. ಯಾಕಂದ್ರೆ ಈ ಹಬ್ಬದಲ್ಲಿ ಬಳಕೆ ಮಾಡುವಂತಹ ಬಣ್ಣಗಳು ಕೆಮಿಕಲ್ ಯುಕ್ತವಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಿದೆ. ಇದರಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಹಾಗಾದ್ರೆ ರಂಗು ರಂಗಿನ ಹೋಳಿ ಹಬ್ಬವನ್ನ ಯಾವ ರೀತಿ ಆಚರಣೆ ಮಾಡಬೇಕು? ಕೆಮಿಕಲ್ ಮುಕ್ತವಾಗಿ ಆರ್ಗ್ಯಾನಿಕ್ ಕಲರ್ಸ್ ಅನ್ನ ಬಳಸೋದು ಹೇಗೆ? ಇದು ಆರ್ಗ್ಯಾನಿಕ್ ಅಥವಾ ಕೆಮಿಕಲ್ ಅಂತ ತಿಳ್ಕೊಳ್ಳೋದು ಹೇಗೆ? ಇನ್ನು ಹೋಳಿ ಹಬ್ಬ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಬೇಕು? ಹೋಳಿ ಹಬ್ಬ ಆಚರಿಸಿದ ನಂತರದಲ್ಲಿ ಅಂದ್ರೆ ಹೋಳಿ ಹಬ್ಬ ಮುಗಿದ ನಂತರದಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ಇರಬೇಕು? ಜೊತೆಗೆ ಯಾವ ರೀತಿ ಕೆಮಿಕಲ್ಸ್ ಮುಕ್ತವಾಗಿ ಹಬ್ಬವನ್ನ ಆಚರಣೆ ಮಾಡಬೇಕು? ಇನ್ ಕೇಸ್ ಏನಾದ್ರೂ ಇನ್ಹೇಲ್ ಮಾಡಿ ಹೊಟ್ಟೆಗೆ ಏನಾದ್ರೂ ಹೋದ್ರೆ ಯಾವ ರೀತಿ ಸಮಸ್ಯೆಗಳಾಗುತ್ತೆ? ಆಗ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು? ಇದೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ವಿಶೇಷ ಮೂವರು ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸೊ ಮೊದಲಿಗೆ ಆರೋಗ್ಯ ತಜ್ಞರಾಗಿರ್ತಕ್ಕಂಥ ಆಯುರ್ವೇದ ತಜ್ಞರಾಗಿರ್ತಕ್ಕಂಥ ಗಿರಿಧರ್ ಕಚೆ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಹಾಗೆ ಬೆಂಗಳೂರು ನಗರ ಜಿಲ್ಲಾ ಪ್ರಾಣಿ ಕಲ್ಯಾಣ ಮಂಡಳಿ ಸದಸ್ಯರಾಗಿರ್ತಕ್ಕಂಥ ಅರುಣ್ ಪ್ರಸಾದ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಸ್ಕಿನ್ ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಪ್ರಾರ್ಥನಾ ಅವ್ರು ನಮ್ಮೊಟ್ಟಿಗಿದ್ದಾರೆ. ಮ್ಯಾಮ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಮೊದಲಿಗೆ ಗಿರಿಧರ್ ಕಜೆ ಅವರೇ, ಈಗ ಹಬ್ಬ ಅಂದ ತಕ್ಷಣ ಅದರಲ್ಲೂ ಸ್ಪೆಷಲಿ ಈ ರಂಗು ರಂಗಿನ ರಂಗೋಲಿ ಹಬ್ಬ ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು. ಸೊ ಮೊದಲಿಗೆ ಕಜೆಯವರೇ, ಈಗ ಹಬ್ಬಗಳು ಅಂದ ತಕ್ಷಣ ಏನೋ ಒಂದ್ ರೀತಿ ಸಡಗರ ಸಂಭ್ರಮ ಎಲ್ಲೆಡೆ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಗೌರಿ ಗಣೇಶ ಹಬ್ಬ ಬರ್ಲಿ, ದೀಪಾವಳಿ ಹಬ್ಬ ಬರ್ಲಿ, ಮತ್ತೊಂದು ಹಬ್ಬ ಬರ್ಲಿ, ಇಲ್ಲಿ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದೀವಾ ಅಥವಾ ಕೆಮಿಕಲ್ ಯೂಸ್ ಮಾಡ್ತಾ ಇದೀವಾ ಅನ್ನೋ ಒಂದು ಭಯ ಭೀತಿ ಎಲ್ಲರನ್ನ ಕಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಂತಂದ್ರೆ ಈ ಹೋಳಿ ಹಬ್ಬ. ಯಾಕಂದ್ರೆ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ. ನೀವ್ ಹೇಳ್ತೀರಿ ಈ ಸಂದರ್ಭದಲ್ಲಿ? ಈ ಹೋಲಿ ಹಬ್ಬ ಅಂತ ಹೇಳುದು ಪ್ರಕೃತಿಯನ್ನ ಸೆಲೆಬ್ರೇಟ್ ಮಾಡುವಂತ ಹಬ್ಬ. ಅಂದ್ರೆ ಪ್ರಕೃತಿಯಲ್ಲಿ ಕಾಮನಬಿಲ್ಲು ಉದಾಹರಣೆಗೆ ಆಗಸದಲ್ಲಿ ಮೂಡಿ ಬರ್ತದೆ, 7 ಬಣ್ಣಗಳಿರ್ತದೆ. ಅದೇ 7 ಬಣ್ಣಗಳು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ವಿಶ್ವದಲ್ಲಿ ವ್ಯಾಪಿಸಿರುವಂತದ್ದು. ಅದನ್ನೇ ಬಣ್ಣಗಳ ಮೂಲಕ ಕಣ್ಣಿಗೆ ಖುಷಿ ಕೊಡ್ತದಲ್ಲ, ಅದರ ಮೂಲಕ ಒಂದು ಹಬ್ಬವನ್ನು ಆಚರಿಸುವ, ಸಾಂಕೇತಿಕವಾಗಿ ಆ ಬಣ್ಣಗಳ ಮೂಲಕ ಆಚರಿಸುವಂಥದ್ದು. ಹಿಂದೆಲ್ಲಾದ್ರೆ ನೈಸರ್ಗಿಕವಾಗಿ ಏನೆಲ್ಲ ಅವೈಲೇಬಲ್ ಇತ್ತು ಅದನ್ನೇ ಬಳಕೆ ಮಾಡ್ಕೊಳ್ತಿದ್ರು. ಈಗ ನೀವು ಯಾವುದೋ ಹಳೆಯ ದೇವಸ್ಥಾನಗಳಿಗೆ ಹೋಗಿ ಅಥವಾ ಅರಮನೆಗಳಲ್ಲಿ ನೋಡಿ, ಅಲ್ಲಿ ಪೇಂಟಿಂಗ್ ಅನ್ನು ಕೂಡ ನ್ಯಾಚುರಲ್ ಕಲರ್ಸ್ ಅಲ್ಲಿ, ವೆಜಿಟೇಬಲ್ ಕಲರ್ಗಳಲ್ಲಿ, ಹಣ್ಣುಗಳಿಂದ ಮಾಡಿದ ಕಲರ್ಗಳಲ್ಲಿ ಅದು ಮಾಡಿದ್ದು ಎಷ್ಟು ಸಹಸ್ರಾರು ವರ್ಷಗಳ ಕಾಲ ಅದಕ್ಕೆ ಬಾಳಿಕೆ ಕೂಡ ಇರ್ತಾಯಿತ್ತು. ಅದು ಪಕ್ಕನೆ ಹಾಳಾಗೋದು ಕೂಡ ಇಲ್ಲ. ಈಗ ಇಲ್ಲಿ ಹತ್ರ ಬೆಂಗಳೂರು ಮತ್ತು ಲೇಪಾಕ್ಷಿ ಟೆಂಪಲ್ ಇದೆ, ಅಲ್ಲಿ ಸಾವಿರಾರು ವರ್ಷ ಹಿಂದೆ ಮಾಡಿರುವ ವೆಜಿಟೇಬಲ್ ಪೇಂಟಿಂಗ್ ಇವತ್ತು ಕೂಡ ಇದೆ, ಆ ಕಲ್ಲಿನಲ್ಲಿ ಮಾಡಿರುವಂತದ್ದು. ಈಗ ಅನೇಕ ಕಡೆ ಭಾರತದ ಎಲ್ಲ ಕಡೆ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಅಂದ್ರೆ ಆ ಹಿಂದಿನ ಕಾಲದಿಂದಲೂ ಕೂಡ ಬಣ್ಣಗಳ ಉಪಯೋಗ ಹೇಗೂ ಇತ್ತು, ಅದನ್ನ ನೈಸರ್ಗಿಕವಾಗಿ ಏನು ಅವೈಲೇಬಲ್ ಇದೆ, ತರಕಾರಿಗಳಿರ್ಲಿ, ಹಣ್ಣುಗಳಿರ್ಲಿ, ಇವುಗಳ ಮೂಲಕ ಅಥವಾ ಹೂಗಳು, ಇದರ ಮೂಲಕ ಸಾಕಷ್ಟು ವೈವಿಧ್ಯಮಯ ಬಣ್ಣಗಳೊಂದಿಗೆ ಅದೆಲ್ಲ ಇರುವಂತದ್ದು. ಅದನ್ನೇ ಬಳಕೆ ಮಾಡಿಕೊಂಡು ಆ ಮೂಲಕ ಹಬ್ಬವನ್ನ ಅದಕ್ಕೊಂದು ಆರೋಗ್ಯ ಮೌಲ್ಯವನ್ನ ಕೊಟ್ಟು ಆಚರಣೆ ಮಾಡ್ತಾ ಇದ್ರು. ಆದ್ರೆ ಈಗ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ, ಅದು ಹಣದ ದೃಷ್ಟಿಯಿಂದ ಕೂಡ ಸ್ವಲ್ಪ ಚೀಪ್ ಆಗಿ ಸಿಗ್ತದೆ ಅಂತ ಹೇಳ್ಕೊಂಡು ಕೆಮಿಕಲ್ ಪೌಡರ್ನ ಬಳಕೆ ಮಾಡ್ಲಿಕ್ಕೆ ಆರಂಭ ಮಾಡಿದೆವು. ಮತ್ತೆ ಎಲ್ಲ ಕಡೆ ಈಸಿಲಿ ಅವೈಲೇಬಲ್ ಅಂತ ಆದ ಕಾರಣ ಆ ರೀತಿ ಮಾಡ್ಕೊಳ್ತಾ ಹೋದೆವು. ಅದರ ಹಿಂದಿನ ತತ್ವ ಏನಿದೆ ಅದನ್ನ ಅರ್ಥಕೊಳ್ಳಿಲ್ಲ. ಹಾಗಾಗಿ ಸಹಜವಾಗಿ ಅನೇಕ ತೊಂದರೆಗಳು ಅದರಿಂದಾಗಿ ಆರೋಗ್ಯಕ್ಕೆ ಸಾಕಷ್ಟು ಕೆಡುಕನ್ನು ಉಂಟು ಮಾಡುವಂಥದ್ದು ಆರಂಭ ಆಯ್ತು. ನಿಜವಾಗಿ ಒಂದು ಹಬ್ಬ ಅಂತ ಹೇಳಿದ್ರೆ ಅದ್ರಲ್ಲಿ ಒಂದು ಆರೋಗ್ಯ ಸಂದೇಶ ಇರಬೇಕು, ಪಾಸಿಟಿವ್ ಸಂದೇಶ ಇರಬೇಕು. ಈಗ ಯಾವುದೇ ಒಂದು ಯುಗಾದಿ ಹಬ್ಬ ಇರಲಿ, ಯಾವುದೇ ಹಬ್ಬ ಇದ್ರು ಕೂಡ, ಈಗ ಒಂದು ಎಣ್ಣೆ ಹಚ್ಚಿ ಸ್ನಾನ ಮಾಡೋದು, ಅಭ್ಯಂಗ ಸ್ನಾನ, ಅದರಿಂದ ಏನು ಆರೋಗ್ಯಕ್ಕೆ ಏನು ಮೌಲ್ಯ ಇದೆ, ಅದು ನಮ್ಮ ದೇಹದಲ್ಲಿ ಆಕ್ಸಿಡೇಷನ್ ಅನ್ನ ಸ್ಲೋ ಡೌನ್ ಮಾಡ್ತದೆ, ಏಜಿಂಗ್ ಅನ್ನ ಸ್ಲೋ ಡೌನ್ ಮಾಡ್ತದೆ. ಇದೆಲ್ಲ ಮೌಲ್ಯಗಳು ಪ್ರತಿ ಹಬ್ಬಗಳಲ್ಲಿ ಕೂಡ ಏನೇನೋ ಒಂದು ಮೌಲ್ಯ ಇರ್ತಾ ಇದೆ. ಆದ್ರೆ ಇದರಲ್ಲಿ ಈಗ ಏನಾಯ್ತು ಅಂತ ಹೇಳಿ ಬರ್ತಾ ಅದರ ಮೌಲ್ಯ ಗೊತ್ತಿಲ್ಲದೆ ಬರೀ ಕೆಮಿಕಲ್ಸ್ಗೆ ಮಾರು ಹೋಗಿರೋದ್ರಿಂದಾಗಿ ಆರೋಗ್ಯಕ್ಕೆ ಕೆಡುಕಾಗ್ಲಿಕ್ಕೆ ಆರಂಭ ಆಯ್ತು. ಅದರಿಂದ ಒಳ್ಳೇದಾಗೋದ್ರ ಬದಲು ಕೆಟ್ಟದಾಗ್ಲಿಕ್ಕೆ ಆರಂಭ ಆಯ್ತು. ಈಗ ಅರಿಶಿಣದ ಹೋಲಿಯನ್ನ ಆಡಿದ್ರು, ಸಗಣಿ ಎರ್ಚಿ ಹೋಲಿಯನ್ನ ಆಡಿದ್ರು, ಅದೆಲ್ಲವೂ ಅಂದ್ರೆ ಏನೋ ಒಂದು ಸಂದೇಶವನ್ನ ಕೊಡ್ತಾ ಇದೆ ಅಂತ ನಾವು ಬಯಸ್ಕೊಂತೀವಿ. ಯಾಕಂದ್ರೆ ಈಗ್ಲೂ ಕೂಡ ಅಲ್ಲಿ ಕೆಮಿಕಲ್ ಮುಕ್ತವಾಗಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಜನರಿಗೆ ತುಂಬಾ ಕಣ್ಣಿಗೆ ಕಲರ್ಫುಲ್ ಆಗಿ ಕಾಣ್ಬೇಕು, ಅದು ಒಳಗಡೆ ಹೋದ್ರೆ ಏನಾಗುತ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ತಿನ್ನೋ ಆಹಾರದಲ್ಲೂ ಕೂಡ ಅದೇ ರೀತಿ ಆಗ್ತಾ ಇದೆ. ಹೌದು. ಹಾಗಾಗಿ ಈ ಬಣ್ಣಗಳನ್ನ ತರಕಾರಿಗಳಲ್ಲಿ ನೋಡಿ, ಈಗ ಬೀಟ್ರೂಟ್ ಇದೆ,
ಅದನ್ನ ಸ್ವಲ್ಪ ಕುದಿಸಿ ಇದ್ರೆ ಅದರ ಆ ಕೆಂಪು ಬಣ್ಣದ ಲಿಕ್ವಿಡ್ ಸಿಗ್ತದೆ. ದಾಸವಾಳ ಹೂ ಇದೆ, ಅದರಲ್ಲಿ ಕೂಡ ಕೆಂಪು ಬಣ್ಣದನ್ನ ರಸವನ್ನ ತೆಗೆದು ಅದ್ರ ಮೂಲಕ ಆಟ ಆಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಿಂದಿನ ಕಾಲದಲ್ಲಿ ಬಳಕೆ ಮಾಡ್ತಾ ಇದ್ದದ್ದೇ ಅದು. ಈಗ ದಾಸವಾಳದ ಹೂ ಇರಲಿ ಅಥವಾ ಟೊಮೆಟೊ ಇದೆ, ಟೊಮೆಟೊವನ್ನು ಕೂಡ ಅದರಿಂದ ಕೂಡ ಕೆಂಪು ಬಣ್ಣ ತೆಗಿಲಿ ಸುಲಭ ಆಗ್ತದೆ. ಅರಿಶಿಣದಿಂದ ಅರಿಶಿಣ ಬಣ್ಣ, ಅದರ ಹೆಸರು ಹೇಳುವಾಗ ಗೊತ್ತಾಗ್ತದೆ, ಅರಿಶಿಣ ಬಣ್ಣ ಅದನ್ನು ಬಹಳ ಸುಲಭವಾಗಿ ನಮಗೆ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಕ್ಯಾರೆಟ್ ಅನ್ನು ಬಳಕೆ ಮಾಡ್ಕೊಳ್ಬಹುದು. ಆಮೇಲೆ ಸೊಪ್ಪುಗಳು, ಪಾಲಕ್ ಸೊಪ್ಪು ಇತ್ಯಾದಿ ಸೊಪ್ಪುಗಳಿಂದ ಹಸಿರು ಬಣ್ಣವನ್ನ ತೆಗೆದು ಅದ್ರ ಮೂಲಕ ಆಟ ಆಡ್ಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಗುಲಾಬಿ ಹೂ ಇದೆ, ಕೇಸರಿ ಇದೆ, ಅನೇಕ ನಮ್ಮ ನೈಸರ್ಗಿಕವಾಗಿ ನಮಗೆ ಸುತ್ತಮುತ್ತಲು ಸಿಗುವಂತ ತರಕಾರಿಗಳಿರ್ಲಿ, ಹಣ್ಣುಗಳಿರ್ಲಿ, ಆಮೇಲೆ ಹೂವುಗಳಿರ್ಲಿ, ಇದನ್ನೆಲ್ಲ ಬಳಕೆ ಮಾಡಿಕೊಂಡು ವೈವಿಧ್ಯಮಯವಾಗಿ ಅದನ್ನ ಬಹಳ ಚೆನ್ನಾಗಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಅದಕ್ಕೆ ನ್ಯಾಚುರಲ್ ಆಗಿರುವಂತ ಸುವಾಸನೆ ಕೂಡ ಇದೆ. ನ್ಯಾಚುರಲ್ ಸುವಾಸನೆ ಕೂಡ ಇದೆ, ನಾವು ನಿತ್ಯ ಬಳಕೆ ಮಾಡ್ತಾ ಇರುವಂತದ್ದು. ಹಾಗಾಗಿ ಆ ರೀತಿಯಲ್ಲಿ ನಾವು ಬಳಕೆ ಮಾಡಿ ಒಂದು ಹಬ್ಬವನ್ನು ಆಚರಣೆ ಮಾಡಿದ್ರೆ ಸೆಲೆಬ್ರೇಟಿಂಗ್ ದಿ ನೇಚರ್ ಅಂತ. ಈ ಹೋಲಿ ಹಬ್ಬ ಅಂತ ಹೇಳಿದ್ರೆ ನೇಚರ್ ಅನ್ನ ಸೆಲೆಬ್ರೇಟ್ ಮಾಡೋದು. ನೇಚರ್ ಅಂದ್ರೆ ಯಾವುದು? ನಮ್ಮ ಸುತ್ತಮುತ್ತಲು ಇರುವಂತದ್ದು, ಹಣ್ಣು, ಹೂವು, ತರಕಾರಿ, ಇದನ್ನೆಲ್ಲ ನಾವು ಸೆಲೆಬ್ರೇಟ್ ಮಾಡೋದು. ಅದರ ಬಣ್ಣಗಳ ಮೂಲಕ ಸೆಲೆಬ್ರೇಟ್ ಮಾಡೋದು. ಅದರ ಮೂಲಕ ನಾವು ಖುಷಿಯನ್ನು ಪಟ್ಕೊಳ್ಳೋದು. ಕೇವಲ ಬಣ್ಣಕ್ಕಷ್ಟೇ ಮಹತ್ವ ಅಲ್ಲ, ಆ ಬಣ್ಣ ಯಾವ್ದ್ರಿಂದ ತಯಾರಾಗಿದೆ ಅಂತ ಹೇಳುದು ಕೂಡ ಅಷ್ಟೇ ಮುಖ್ಯ. ಹಾಗಿದ್ದಾಗ ಮಾತ್ರ ಅದಕ್ಕೊಂದು ಸತ್ವ, ಶಕ್ತಿ ಅಂತ ಹೇಳುದು ಆ ಸೆಲೆಬ್ರೇಷನ್ ಹಿಂದೆ ಇರ್ತದೆ. ಈಗ ಮನೆಗೆ ತಂದ ತಕ್ಷಣದಲ್ಲಿ ಈಗ ಬಣ್ಣವನ್ನ ಈಗ ಅಂಗಡಿನಲ್ಲಿ ಹೋಗಿ ತರ್ತಾರೆ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು ಅಂತ, ಅದ್ರಲ್ಲಿ ಕೆಮಿಕಲ್ಸ್ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದು ಹೇಗೆ ಮೊದಲಿಗೆ? ಸಾಮಾನ್ಯವಾಗಿ ಈಗ ಮಾರ್ಕೆಟ್ ನಲ್ಲಿ ಅನೇಕ ಸ್ಟಡಿಗಳೆಲ್ಲ ನಡೆದಿದೆ. ಈ ಬಹಳ ಕಡಿಮೆ ಹಣಕ್ಕೆ ಸಿಗುವಂತ ಎಲ್ಲ ಪೌಡರ್ಗಳಲ್ಲಿ ಕೂಡ PM10 ಅಂತ ಪಾರ್ಟಿಕಲ್ಸ್, ಅಂದ್ರೆ ತುಂಬಾ 10 ಮೈಕ್ರೋಮೀಟರ್ ಗಿಂತ ಚಿಕ್ಕದಾಗಿರುವಂತ ಪಾರ್ಟಿಕಲ್ಸ್ PM10 ಅಂತ ಹೇಳುವಂಥದ್ದು. ಅದಕ್ಕೆ ಆ ಪಾರ್ಟಿಕಲ್ಸ್ ತುಂಬಾ 75% ಈ ಎಲ್ಲಾ ಪೌಡರ್ಗಳಲ್ಲಿ ಕೂಡ ಇದೆ ಅಂತ ಹೇಳುದು ಅನೇಕ ಸ್ಟಡಿಗಳಲ್ಲೆಲ್ಲ ಗೊತ್ತಾಗಿರುವ, ಸರ್ವೆಗಳೆಲ್ಲ ಮಾಡಿ ಗೊತ್ತಿರುವಂತ ವಿಚಾರ. ಕೆಮಿಕಲ್ಸ್ ಇರ್ತದೆ, ಲೆಡ್, ಆಮೇಲೆ ಮರ್ಕ್ಯುರಿ, ಸಿಲಿಕಾ ಇತ್ಯಾದಿ ಅನೇಕ ಈ ಹೆವಿ ಮೆಟಲ್ಸ್ಗಳು ಕೂಡ ಇರ್ತದೆ. ಅದು ಒಂದು. ಎರಡನೇದು ಈ ಸ್ಮಾಲ್ ಪಾರ್ಟಿಕಲ್, ಸ್ಮಾಲ್ ಪೌಡರ್ ಏನಿದೆ ಅದು ಇನ್ಹಲೇಷನ್ ಮಾಡಿ, ಅಂದ್ರೆ ಮೂಗಿನ ಮೂಲಕ ಒಳಗಡೆ ಹೋಗ್ತದೆ ಆ ಪೌಡರಿಂದಾಗಿ ಸ್ಪ್ರೇ ಮಾಡುವಾಗ. ಆಮೇಲೆ ಆ ಲಿಕ್ವಿಡ್ ಅನ್ನ ಯಾವಾಗ ನಾವು ದ್ರವವನ್ನ ಚಿಮುಕಿಸ್ತೇವೆ ಆ ಸಂದರ್ಭದಲ್ಲಿ ಹೊಟ್ಟೆ ಒಳಗೆ ಹೋಗೋದು, ಬಾಯಿ ಒಳಗೆ ಹೋಗೋದು, ಅಥವಾ ಚಿಕ್ಕ ಮಕ್ಕಳೆಲ್ಲ ಕೈಗೆಲ್ಲ ಅಂಟ್ಕೊಂಡಿರ್ತದೆ, ಅದರಲ್ಲೇ ಫುಡ್ ಅನ್ನ ತಗೊಳ್ಳೋದು, ಅಂದ್ರೆ ಖುಷಿಯ ವಾತಾವರಣ ಇರ್ತದೆ. ಆಗ ಏನ್ ಮಾಡ್ತಾರೆ ಯಾರು ಅಂತ ಯಾರಿಗೆ ಅಬ್ಸರ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಹಜವಾಗಿ ಮಕ್ಕಳೇನೋ ಹೋಗಿ ತಿಂತಾ ಇರ್ತಾರೆ, ಜೊತೆಗೆ ಆ ಬಣ್ಣ ಕೂಡ ಹೊಟ್ಟೆ ಒಳಗೆ ಹೋಗ್ತದೆ. ಹೀಗಾದಾಗ ಒಂದು ದೈಹಿಕವಾಗಿ ಈಗ ಲೆಡ್ ಇದೆಲ್ಲ ಜಾಸ್ತಿ ಇದ್ದಾಗ, ಮರ್ಕ್ಯೂರಿ ಎಲ್ಲ ಜಾಸ್ತಿ ಇದ್ದಾಗ ಸಹಜವಾಗಿ ಅದು ಅದೇ ಫಾರ್ಮ್ ಅಲ್ಲಿ ಇರ್ತದೆ ಅಂತ. ಅದಂದ್ರೆ ಪ್ಯೂರಿಫೈಡ್ ಫಾರ್ಮ್ ಅಲ್ಲಿ ಆಗ್ಲಿ ಅಥವಾ ಭಸ್ಮದ ಆಶ್ ಫಾರ್ಮ್ ಅಲ್ಲಿ ಹಾಕಿರೋದಲ್ಲ, ನೇರವಾಗಿ ಅದೇ ಫಾರ್ಮ್ ಅಲ್ಲಿ ಇರುವುದರಿಂದಾಗಿ ಅನೇಕ ದೇಹಕ್ಕೆ ಬಾಧೆಯನ್ನು ಉಂಟು ಮಾಡ್ತದೆ. ಒಂದು ಚರ್ಮದ ಅನೇಕ ಕಾರ್ಯಗಳನ್ನ ಉತ್ಪತ್ತಿ ಮಾಡುವಂಥದ್ದು ಒಂದು. ಬಾಹ್ಯವಾಗಿ ನಮಗೆ ಅದರ ಕಾಂಟ್ಯಾಕ್ಟ್ ಬಂದಾಗ, ನಾವು ದೇಹದ ಒಳಗೆ ಸೇವನೆ ಮಾಡಿದಾಗ ಅಂದ್ರೆ ಗೊತ್ತಿತ್ತು ಗೊತ್ತಿಲ್ಲದೆ ಅದು ಒಳಗೆ ಹೋಗಿ ಬಿಡ್ತದೆ. ಆ ಸಂದರ್ಭದಲ್ಲಿ ಅದು ಕಿಡ್ನಿಯ ತೊಂದರೆಗಳಿರ್ಬಹುದು ಅಥವಾ ಬ್ರೈನ್ಗೆ ಡ್ಯಾಮೇಜ್ ಮಾಡುವಂಥದ್ದು. ಈ ಲೆಡ್ ಎಲ್ಲ ಜಾಸ್ತಿ ಇದ್ದಾಗ ಬ್ರೈನ್ಗೆ ಡ್ಯಾಮೇಜ್ ಮಾಡೋದು ಬಹಳ ಕಾಮನ್ ಆಗಿ. ಮತ್ತೆ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ವೀಕ್ ಆಗ್ತಾ ಹೋಗ್ತದೆ, ಅದು ಒಂದು. ಆಮೇಲೆ ಇನ್ಹಲೇಷನ್ ಮಾಡಿದಾಗ ರೆಸ್ಪಿರೇಟರಿ ಸಿಸ್ಟಮ್ ಇದೆ, ಮುಖ್ಯವಾಗಿ ಲಂಗ್ಸ್ ಅನ್ನ ಹೆಚ್ಚು ವೀಕ್ ಮಾಡ್ತಾ ಹೋಗ್ತದೆ. ಈಗ ನೋಡಿ, ಬೆಂಗಳೂರಿನಲ್ಲಿ ಸಾಮಾನ್ಯ ಒಂದು 35% ಜನರಿಗೆ ರೆಸ್ಪಿರೇಟರಿ ಅಲರ್ಜಿಗಳಿದೆ ಅಂತ ಹೇಳೋದನ್ನ ಸಂಶೋಧನೆಗಳೆಲ್ಲ ಹೇಳ್ತದೆ, ಸರ್ವೆಗಳು ಹೇಳ್ತದೆ. ಯಾಕೆ ಅಷ್ಟು ಜಾಸ್ತಿ? ಪೊಲ್ಯೂಷನ್ ಇದೆ. ಇದ್ರ ಜೊತೆಗೆ ನಾವು ಎಡಿಷನಲ್ ಆಗಿ ಇದನ್ನ ಈ ಬಣ್ಣಗಳ ಮೂಲಕ ನಮ್ಮ ಸಿಸ್ಟಮ್ಗಳನ್ನ ಹಾಳು ಮಾಡ್ಕೊಂಡ್ರೆ, ಕೆಮಿಕಲ್ಗಳ ಮೂಲಕ ಹಾಳು ಮಾಡ್ಕೊಂಡ್ರೆ ಅದು ಇನ್ನಷ್ಟು ಹೆಚ್ಚು ಕಾಯಿಲೆಗಳಿಗೆ, ತೊಂದರೆಗಳಿಗೆ ಕಾರಣ ಆಗ್ತದೆ. ಆಗ ಈ ಎಲರ್ಜಿಕ್ ಬ್ರಾಂಕೈಟಿಸ್ ಇರ್ಬೋದು ಅಥವಾ ಉಸಿರಾಟದ ತೊಂದರೆಗಳು ಬೇರೆ ಬೇರೆ, ಅದು ಎಲರ್ಜಿಕ್ ರೈನೈಟಿಸ್ ಇಂದ ಹಿಡಿದು ಸಾಮಾನ್ಯ ಶೀತ ನೆಗಡಿಯಿಂದ ಹಿಡಿದು ಆಮೇಲೆ ಸೈನಸೈಟಿಸ್, ಎಲರ್ಜಿಕ್ ಬ್ರಾಂಕೈಟಿಸ್ ಇತ್ಯಾದಿಗಳು, ರೆಸ್ಪಿರೇಟರಿ ಸಿಸ್ಟಮ್ನ ಬೇರೆ ಬೇರೆ ತೊಂದರೆಗಳು ನಿರಂತರವಾಗಿ ಕಾಡ್ಲಿಕ್ಕೆ ಆರಂಭ ಆಗ್ತದೆ. ಹಾಗೆ ಅದನ್ನ ಅವಾಯ್ಡ್ ಮಾಡಬೇಕು ಅಂತಾದ್ರೆ ನ್ಯಾಚುರಲ್ ಕಲರ್ಗಳಿಗೆ ಮೊರೆ ಹೋಗ್ಬೇಕು. ನ್ಯಾಚುರಲ್ ಕಲರ್ ನಾವು ಯಾವಾಗ ಬಳಕೆ ಮಾಡ್ಕೊಳ್ಳೋದಿಲ್ಲ ಅವಾಗ ಇಂಥದ್ದೆಲ್ಲ ಸಾಮಾನ್ಯ ತೊಂದರೆಗಳನ್ನ ನಾವು ನೇರವಾಗಿ ಆಹ್ವಾನ ಮಾಡಿದಾಗ ಆಗ್ತದೆ. ಇನ್ನು ಅದ್ರ ಜೊತೆಗಿರುವ ಆ ನೀರು ಕೂಡ ಅದ್ರಲ್ಲಿ ಎಲ್ಲೋ ಸ್ವಲ್ಪ ಕುಡಿದೋಯ್ತು, ಅಥವಾ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲರೂ ಸೇರ್ಕೊಂಡು ಆಟ ಆಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಆ ಕಲರ್ಫುಲ್ ವಾಟರ್ ಅನ್ನ ಏನೋ ಖುಷಿಯಲ್ಲಿ ಏನೋ ಸ್ವಲ್ಪ ಕುಡಿದು ಬಿಟ್ರೆ ಅದು ಕೂಡ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅನ್ನ ವೀಕ್ ಮಾಡ್ತದೆ. ಡೈಜೆಸ್ಟಿವ್ ಸಿಸ್ಟಮ್ ನ ಮೇಲೆ ಕೂಡ ತುಂಬಾ ಎಫೆಕ್ಟ್ ಮಾಡ್ತದೆ. ಅಂದ್ರೆ ಡೈಜೆಷನ್, ಆಗ ಯಾವಾಗ ಡೈಜೆಷನ್ ಸಿಸ್ಟಮ್ ವೀಕ್ ಆಗ್ತದೆ ಅದರಿಂದ ಎಲ್ಲಾ ಕಾಯಿಲೆಗಳಿಗೂ ಕಾರಣ ಆಗ್ತದೆ ಅಂತ ಹೇಳೋದು ಗೊತ್ತಿರುವ ವಿಚಾರ. ಹಾಗಾಗಿ ತುಂಬಾ ಚೆನ್ನಾಗಿ ನಾವು ಇರ್ಬೇಕು ಅಂತಾದ್ರೆ ನಾವು ಯಾವ ದ್ರವವನ್ನ ಬಳಕೆ ಮಾಡ್ಕೊಳ್ತೇವೆ, ಹೋಲಿ ಸೆಲೆಬ್ರೇಟ್ ಮಾಡ್ಬೇಕು,
ಮಾಡುವಾಗ ಯಾವುದನ್ನ ಬಳಕೆ ಮಾಡ್ಕೊಂಡು ಒಳ್ಳೇದು ಅಂತ ಹೇಳುದನ್ನ ಆಲೋಚನೆ ಮಾಡಿ ಸ್ವಲ್ಪ ಅದಕ್ಕೆ ಮಹತ್ವ ಕೊಟ್ಟು ಅದನ್ನು ಬಳಕೆ ಮಾಡ್ಕೊಂಡ್ರೆ, ಅಂದ್ರೆ ನಮಗೆ ಆರ್ಗ್ಯಾನಿಕ್ ಇದರಲ್ಲಿ ಈಗ ಸಿಗುವಂತದ್ದು ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಈಗ ಅವೈಲೇಬಲ್ ಇದೆ. ಸ್ವಲ್ಪ ಹಣ ಜಾಸ್ತಿ ಖರ್ಚಾಗ್ಬೋದು, ಅದು ಆರೋಗ್ಯಕ್ಕಾಗಿ ಅದನ್ನ ಮಾಡ್ಲೇಬೇಕಾಗ್ತದೆ. ಅದನ್ನ ಹೆಲಿಬ್ರೇಟ್ ಮಾಡಬಾರದು, ಮಾಡೋದಿದ್ರೆ ಆರೋಗ್ಯಪೂರ್ಣವಾಗಿ ಮಾಡ್ಬೇಕು ಅದನ್ನು, ಆಗ ಅದಕ್ಕೆ ಅರ್ಥ ಬರ್ತದೆ. ಸೊ ಅರುಣ್ ಅವ್ರ ಹತ್ರ ಮಾತಾಡ್ತಾರೆ. ಅರುಣ್ ಅವರ ಈಗ ಪ್ರತಿ ಮನೆಯಲ್ಲೂ ಕೂಡ ಒಂದು ಮುದ್ದಾದಂತಹ ಒಂದು ಪೆಟ್ಸ್ ಅಂತೂ ಇದ್ದೇ ಇರುತ್ತೆ. ಅಂದ್ರೆ ಅವಿನಾಭಾವ ಸಂಬಂಧ. ಒಂದು ಮನೆಯಲ್ಲಿ ಒಂದು ನಮ್ಮದೇ ಮಗುವಿನಂತೆ ಪ್ರತಿ ಮನೆಯಲ್ಲೂ ಕೂಡ ಒಂದು ನಾಯಿ ಮರಿನೋ, ಒಂದು ಬೆಕ್ಕು ಮರಿನೋ, ಏನೋ ಒಂದು ಸಾಕೆ ಇರ್ತಾರೆ ನಾವು ನೋಡ್ದಂತೆ. ಈ ಹೋಲಿ ಆಡುವಂತ ಸಂದರ್ಭದಲ್ಲಿ ಪ್ರತಿ ಹಬ್ಬಗಳಲ್ಲೂ ಕೂಡ ಅವುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದು ನೋಡ್ತಿರ್ತೀವಿ. ಈ ಹೋಲಿ ಆಡುವಂತಹ ಸಂದರ್ಭದಲ್ಲಿ ನಮ್ಮ ಪ್ರಾಣಿಗಳನ್ನ ನಾವು ಬಳಕೆ ಮಾಡ್ಕೊಳ್ಳೋದು ಅಥವಾ ಅದ್ರ ಜೊತೆಗೆ ಹೋಲಿ ಹಬ್ಬವನ್ನ ಆಚರಣೆ ಮಾಡೋದು ಎಷ್ಟು ಸೇಫ್ ಅಂತ? ಈಗ ಡಾಕ್ಟರ್ ಸಾಹೇಬ್ರು ಹೇಳಿದ್ರು, ಓಕೆ, ಟಾಕ್ಸಿಕ್ ಕೆಮಿಕಲ್ ಅಂದ್ರೆ ವಿಷಭರಿತ ಪದಾರ್ಥಗಳಿರ್ತದೆ, ವಸ್ತುಗಳಿರ್ತದೆ. ಅದು ನ್ಯಾನೋ ಪಾರ್ಟಿಕಲ್ ಲೆವೆಲ್ ಅಲ್ಲಿ ಇರ್ತದೆ, ಅಂದ್ರೆ ನೋಡ್ಲಿಕ್ಕೆ ಗೊತ್ತಾಗಲ್ಲ, ವೆರಿ ನ್ಯಾನೋ ಪಾರ್ಟಿಕಲ್ ಇರ್ತದೆ. ಅದು ಸರ್ವೆ ಮೂಲತಂತ್ರ ಓಕೆ ಎಲ್ಲರಿಗೂ ಗೊತ್ತಿದೆ ಅದರಲ್ಲಿ ಎಷ್ಟು ವಿಷಭರಿತ ಇದೆ ಅಂತೇಳಿ. ಮತ್ತೆ ಇನ್ನೊಂದು ನಮ್ಮ ಒಂದು ಬಯಾಲಜಿ ಇದರಲ್ಲಿ ಬಯೋಮ್ಯಾಗ್ನಿಫಿಕೇಶನ್ ಅಂತೀವಿ. ಅಂದ್ರೆ ಒಂದು ವಿಷಭರಿತ ಇದು ಫುಡ್ ಚೇಂಜ್ ಅಲ್ಲಿ ಮೇಲೆ ಮೇಲೆ ಹೋಗ್ತಿದ್ದಂಗೆ ಅದರ ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಅಂದ್ರೆ ಕೋಳಿ ಬಂದು ಏನಾದ್ರೂ ಒಂದು ವಿಷಭರಿತ ಒಂದು ತಿಂದ್ರೆ ಒಂದು ಕೋಳಿಯಲ್ಲಿ 1 ಗ್ರಾಮ್ ಅಂದ್ರೆ 10 ಕೋಳಿಗೆ ಅಲ್ಲಿ 10 ಗ್ರಾಮ್ ಆಗ್ತದೆ. ಒಂದು ಮನುಷ್ಯ ಅದು 10 ಕೋಳಿ ತಿಂದ ಅಂದ್ರೆ 10 ಗ್ರಾಮ್ ವಿಷಭರಿತ ಇದು ಅವನ ಮೈಯಲ್ಲಿರುತ್ತೆ. ಪ್ಲಸ್ ಇದ್ರ ಜೊತೆಯಲ್ಲಿ ಇವಾಗ ಡಾಕ್ಟರ್ ಹೇಳಿದ್ರು ವಿಷಭರಿತ ಇದ್ರೆ ಓಕೆ ಏನು ರಿಪ್ರೊಡಕ್ಟಿವ್ ಸಿಸ್ಟಮು, ಲಂಗ್ಸು, ಹೊಟ್ಟೆ ಎಲ್ಲ ಇದಾಗುತ್ತೆ. ನೋಡಿ, ಪ್ರಾಣಿಗಳು ಸಹ ಜೀವಂತವಾದ ವಸ್ತು. ಅದು ಮೆಡಿಕಲ್ ಸೈನ್ಸ್ ಅಲ್ಲಿ ಮನುಷ್ಯರದ್ದು ಓದ್ತಾರೆ, ಪ್ರಾಣಿಗಳದ್ದು ವೆಟರ್ನರಿ ಸೈನ್ಸ್ ಅಲ್ಲಿ ಓದ್ತಾರೆ. ಅದಕ್ಕೆ ಯಾಕೆ ಎಲ್ಲಾ ರೀತಿಯ ಓಕೆ ಎಲ್ಲಾ ಆರ್ಗನ್ಸ್ ಎಲ್ಲ ನಮ್ಮ ಮನುಷ್ಯರಲ್ಲಿದೆ, ಬಟ್ ಬೇರೆ ಒಂದು ರೀತಿಯಲ್ಲಿ ಇದೆ. ಮುಖ್ಯವಾಗಿ ಇವಾಗ ಡಾಕ್ಟರ್ ಹೇಳಿದ್ರು ಓಕೆ ಮಕ್ಕಳು ಇಲ್ಲ ಯಾರು ನಾವೇ ಆಗ್ಲಿ ಏನೋ ಒಂದು ಆಕಸ್ಮಿಕವಾಗಿ ಏನೋ ಕುಡಿದ್ಬಿಟ್ರೆ ನಮ್ಗೆ ಇದಾಗುತ್ತೆ ಅನ್ಬಿಟ್ಟು. ಒಂದು ಮುಖ್ಯ ನೋಡಿ, ಮನುಷ್ಯರದು ಮತ್ತು ಪ್ರಾಣಿದು ಓಕೆ ರೋಮದ ಮೇಲೆ, ಮೈ ಮೇಲೆ ಎಂತ ಬೀಳ್ಬಾರ್ದು. ಏನಂದ್ರೆ ಅದಕ್ಕೆ ನೆಕ್ಕುವಂತ ಸ್ವಭಾವ ಇದೆ, ನೆಕ್ಕೊಳ್ಳೋದು. ನಾವ್ ಹೆಂಗ ಸ್ನಾನ ಮಾಡ್ಕೊಳ್ತೀವಿ, ಪ್ರಾಣಿಗಳು ಹೋಗ್ಬಿಟ್ಟು ಸ್ನಾನ ಮಾಡಲ್ಲ, ನೆಕ್ಕೊಳ್ಳುತ್ತೆ ಬಾಡಿನ, ಗ್ರೂಮಿಂಗ್ ಅಂತೀವಿ ಅದಕ್ಕೆ. ಬೆಕ್ಕಾಗ್ಲಿ ನಾಯಿ ಆಗ್ಲಿ ಏನು, ಯಾವಾಗ ನಾವು ಅದು ವಿಷಭರಿತ ಈ ತರ ಕೆಮಿಕಲ್ಸ್ ಅದು ಇದು ಬಣ್ಣ ಗಿಣ್ಣ ಅಂತೇಳಿ ಹಾಕೊಳ್ತೀವೋ ನೋಡಿ, ಆರ್ಗಾನಿಕ್ ಬಣ್ಣ ಹಾಕ್ತಿವಿ ನಾಯಿಗಂತೀವಿ ನೋಡ್ರಿ. ಒಂದ್ ಹೇಳ್ತೀನಿ ನೋಡಿ, ಆರ್ಗಾನಿಕ್ ಬಣ್ಣ ನೀವು ಮನುಷ್ಯರು ಮೈ ಮೇಲೆ ಹಾಕೊಳ್ತೀರಾ, ಅದು ಇರೋದನ್ನ ನೀವು ನೆಕ್ಕಲ್ಲ, ತಿಳ್ಕೊಳ್ಳಿ. ನಾನು ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾ ಇದ್ದೀನಿ. ಮನುಷ್ಯರು ಅದನ್ನ ಮೈ ಮೇಲೆ ಹಾಕೊಂಡಿರೋ ಬಣ್ಣನ ನಾಲ್ಗೆಯಲ್ಲಿ ನೆಕ್ಕಲ್ಲ, ಅಂದ್ರೆ ಅದು ಬಾಯಿ ಒಳಗಡೆ ದೇಹಕ್ಕೆ ಒಳಗಡೆ ಹೋಗಲ್ಲ. ಬಟ್ ಪ್ರಾಣಿಗಳು ದಯವಿಟ್ಟು ನೋಡಿ ಅದು ನೆಕ್ಕುತ್ತೆ. ನೆಕ್ದಾಗ ಏನಾಗುತ್ತೆ, ಅದೆಲ್ಲ ಬಂದು ಬಣ್ಣಗಳು ಕೆಮಿಕಲ್ಸ್ ಎಲ್ಲ ಒಳಗಡೆ ಹೋಗುತ್ತೆ. ಇವಾಗ ನೀವು ಮನುಷ್ಯರಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಆಡೋ ಗುಲಾಲಿನ ನೀವು ಕುಡಿತೀರೇನ್ರಿ? ಹೇಳಿ, ಯಾರು ಕುಡಿಯಲ್ಲ. ಮೈ ಮೇಲೆ ಹಚ್ಕೊಂಡು ನಾನು ಒಂದು ಚಿಕ್ಕ ವಯಸ್ಸಲ್ಲಿ ಗುಲಾಲಿ ಹಬ್ಬ ಆಡ್ತಾ ಇದ್ವಿ. ಅವಾಗೇನು ಪೇಂಟ್ ಹಚ್ಕೊಂಡು ಸೀಮೆಣ್ಣಲ್ಲಿ ಎಲ್ಲ ಮಕ್ಕ ತೊಳ್ಕೊಳ್ತಾ ಇದ್ವಿ. ಬಾಯಿಗೆ ಹಲ್ಗಲ್ಲ, ಅವಾಗೇನೋ ಯವನ ಪ್ರಾಯ ಸ್ವಲ್ಪ ಕಲ್ ತಿಂದ್ರು ಜೀರ್ಣ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಗಾದೆ ಆ ತರ ಇತ್ತು. ಬಟ್ ನೋಡಿ, ಆವಾಗ ನಾವು ಪ್ರಾಣಿಗಳಿಗೆ ಹಾಕಕ್ ಹೋಗ್ತೇವೆ. ಯಾಕೆ ಆ ಪ್ರಾಣಿಗಳು ಒಳಗಡೆ ಸೇವಿಸಿದಾಗ ಅದಕ್ಕೆ ತುಂಬಾ ಇದಾಗುತ್ತೆ, ಮತ್ತೆ ಕಣ್ಣಿಗೆ ಇರಿಟೇಷನ್ ಆಗುತ್ತೆ. ನಾವಂದ್ರೆ ಕಣ್ಣಿಗೆ ಇದಾದ್ರೆ ಅಯ್ಯೋ ಕಣ್ಣಲ್ಲಿ ಬೀದೋಯ್ತು ಅಂದ್ಬಿಟ್ಟು ಏನೋ ಒರ್ಸ್ಕೊಳ್ತೀವಿ. ನಾಯಿ ಏನ್ ಮಾಡುತ್ತೆ, ಬೆಕ್ಕುಗಳು ಏನ್ ಮಾಡುತ್ತೆ? ಸೊ ದಯವಿಟ್ಟು ಒಂದ್ ಏನಂದ್ರೆ ಪ್ರಾಣಿಗಳ ಸಹ ಜೀವನೇ. ಅದಕ್ಕೆ ದಯವಿಟ್ಟು ಯಾವ್ದೇ ಆರ್ಗಾನಿಕ್ ಬಣ್ಣ ರೀ ಇದು ಓಕೆ, ಇದು ಏನಾಗಲ್ಲ ನೋಡಿ, ಆಗಲ್ಲ ಗೊತ್ತು, ಮೈ ಮೇಲೆ ಬರೀ ಬಿದ್ದಿದ್ರೆ ಬರಾಗ, ಬಟ್ ಪ್ರಾಣಿಗಳು ನೆಕ್ಕುತ್ತಲ್ರಿ. ಇವಾಗ ನೀವು ಮನುಷ್ಯರು ನೀವು ಹಾಕೊಂಡ್ರೆ ನಾಲ್ಗೆಲ್ಲಿ ನೆಕ್ತೀರಾ? ಇಲ್ಲ, ಹೋಗಿ ಸ್ನಾನ ಮಾಡ್ತೀರಾ. ಬಟ್ ಪ್ರಾಣಿಗಳು ಹಂಗಲ್ಲ, ಸ್ನಾನ ಮಾಡೋದು ನೆಕ್ಕುತ್ತೆ. ಅದು ಒಳಗಡೆ ಬಾಯಿ ಒಳಗಡೆ ಹೋದಾಗ ಓಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಒಂದ್ ಹೇಳ್ತೀವಿ ನೋಡಿ, ಈ ತರ ಬಣ್ಣ ಹಾಕೋದಿದ್ರೆ ಏನು ನೀವೇ ಹಾಕೊಳ್ಳಿ, ಬಟ್ ಪ್ರಾಣಿಗೆ ದಯವಿಟ್ಟು ಆರ್ಗ್ಯಾನಿಕ್ ಅದು ಇದಂತೇಳಿ ಯಾವುದೇ ರೀತಿದು ಬಣ್ಣ ಹಾಕಕ್ ಹೋಗ್ಬೇಡಿ. ಯಾಕಂದ್ರೆ ಅದು PC ಆಕ್ಟ್ 1960 ಸೆಕ್ಷನ್ 11(1) ಅಡಿಯಲ್ಲಿ ಅದು ಕ್ರುಯಲ್ಟಿ ಆಗುತ್ತೆ. ಪ್ರಾಣಿಗಳ ಕಣ್ಣಿಗೆ ಹೋಗುತ್ತೆ, ಕಣ್ಣಿಗೆ ಇನ್ಫೆಕ್ಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದಾಗುತ್ತೆ ಏನು, ಬಾಯಿ ಒಳಗಡೆ ಹೋದ ಅಂದ್ರೆ ಇವಾಗ ಡಾಕ್ಟರ್ ಹೇಳಿದ್ರಲ್ಲ ಓಕೆ, ಲಂಗ್ಸ್ಗೆ ಓಕೆ ಸ್ಟಮಕ್ಗೆ ರೀಪ್ರೊಡಕ್ಟ್ ಎಲ್ಲ ಪ್ರಾಣಿಗೆ ಸಹ ಎಫೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಎಲ್ಲಾ ಪ್ರಾಣಿ ಪ್ರಿಯರು ದಯವಿಟ್ಟು ನೋಡಿ, ನೀವು ಆಚರಿಸ್ಕೊಳ್ಳಿ ಬಣ್ಣನ. ನಿಮ್ಮ ಪ್ರಾಣಿಗಳ ಮೇಲೆ ದಯವಿಟ್ಟು ಏನು ಬಣ್ಣ ಹಾಕಕ್ ಹೋಗ್ಬೇಡಿ. ಕೆಲವ್ರು ಹೇಳ್ತಾರೆ ಈಗ ಬಣ್ಣ ಮುಖ್ಯವಾದ ನನ್ನ ಇದು ಈ ಸಲ ಉಪಯೋಗಿಸಿ ಬಣ್ಣ ಹಾಕಿದೀವಿ, ನಾಯಿಗೆ ಸೇಫ್ ಆಗಿ ಸ್ನಾನ ಮಾಡಿಸ್ತೀವಿ, ಯಾವುದೇ ತೊಂದರೆ ಆಗದೆ ಇರೋಂತ. ಸೊ ಈ ರೀತಿ ಮಾಡಬಹುದಾ ಅಥವಾ ಬೇಡವಾ, ಅದು ತೊಂದರೆ ಅಂತ ಹೇಳ್ತೀರಾ? ನೋಡಿ, ನಾನು ಅದೇ ಹೇಳದ್ನಲ್ಲ, ಪ್ರಾಣಿಗಳು ನೆಕ್ಕುತ್ತೆ, ಇಟ್ ಇಸ್ ಅ ನೇಚರ್. ಏನು
ನೀವು ಬಣ್ಣ ಹಾಕಿದ್ಮೇಲೆ ಬಣ್ಣ ಹಾಕಿದ ತಕ್ಷಣ ನೀವು ಬಿಟ್ಟಂದ್ರೆ ಯಾವ್ದೇ ನಾಯಿ ಆಗ್ಲಿ ಅದನ್ನ ನೆಕ್ಕುತ್ತೆ, ಇದ್ ಮಾಡುತ್ತೆ, ಮತ್ತೆ ಕಣ್ಣಿಗೆಲ್ಲ ಹೋಗುತ್ತೆ. ಓಕೆ, ಸೊ ಅದೇನಾಗುತ್ತೆ, ಅದು ದೇಹದೊಳಗಡೆ ಹೋಗುತ್ತೆ. ಇದೇ ಹೇಳೋದು ನಾನು. ನೋಡಿ, ನೀವು ಮನುಷ್ಯರು ಬಣ್ಣ ಹಾಕೊಂಡಾಗ ನೀವೇನು ಬಣ್ಣ ಹಾಕೊಂಡು ಅದಕ್ಕೇನು ಬಾಯಿ ಒಳಗಡೆ ಹಾಕೊಳ್ಳಲ್ಲ ರೀ. ಅದಕ್ಕೆ ಹೇಳೋದು, ನೀವು ಯಾರು ಪ್ರಾಣಿ ಪ್ರಿಯ ಇದ್ರ ನಾಯಿಗೆ ಬಣ್ಣ ಹಾಕ್ತೀನಿ ಅಂದಲ್ರಿ, ನೀವು ಅದೇ ಗುಲಾಲಿನ ನೀವು ಕುಡೀರಿ, ಅವಾಗ ಗೊತ್ತಾಗುತ್ತೆ ನಿಮ್ಗೆ ಏನಂತೇಳಿ. ಪ್ರಾಣಿಗಳು ಪಾಪ ಮೂಕ ಪ್ರಾಣಿಗಳು, ಅದಕ್ಕೆ ಏನಂತೇಳಿ ಗೊತ್ತಾಗಲ್ಲ. ನೀವು ಅಂತದ್ರಲ್ಲಿ ಅದಕ್ಕೆ ಬಣ್ಣ ಹಾಕ್ಬಿಟ್ಟು ನಾವು ಸ್ನಾನ ಮಾಡ್ತೀವಿ ಅಂತಾರಲ್ಲ, ಡಿಫೆನ್ಸ್ ಸ್ಟೇಟ್ಮೆಂಟ್ ಕೊಡೋದ್ ಬೇಡ. ಬಣ್ಣ ನೀವು ಹಾಕೊಳ್ಳಿ, ಹೋಲಿ ಹಬ್ಬ ನಿಮ್ಗೆ, ನಾಯಿಗಲ್ಲ. ನಾಯಿನ ತಕೊಂಡೋಗಿ ಗುಲಾಲಿ ನೀರಲ್ಲಿ ಹಾಕೋದು ನೋಡಿದೀವಿ ನಾವು. ಗುಲಾಲಿ ಇರುವಂತ ನೀರಲ್ಲಿ ಹಾಕೋದು, ಪಾಪ ಅದು ಹೇಳಕ್ಕೂ ಆಗಲ್ಲ, ಕಷ್ಟ ಹೇಳ್ಕೊಳಕ್ ಆಗಲ್ಲ. ಅದಕ್ಕೆ ಅರ್ಥ ಮಾಡ್ಕೋಬೇಕು ಜನರು. ನಮ್ ಮಕ್ಕಳನ್ನ ಆಯ್ತು ಅನ್ಬಿಟ್ಟು ಇದು ಗುಲಾಲಿ ಹಬ್ಬ ಅನ್ಬಿಟ್ಟು ಕೂಸ್ಗೆ ಬಾಯಲ್ಲೆಲ್ಲ ಬಣ್ಣ ಹಚ್ಬಿಡ್ತೀವನ್ರಿ. ಮಕ್ಕಳಿಗೆ, ಸಣ್ಣ ಮಕ್ಳಿಗೊಂದ್ ಕಾನೂನು, ಪಾಪ ಮೂಕ ಪ್ರಾಣಿಗಳಿಗೊಂದ್ ಕಾನೂನ. ದಯವಿಟ್ಟು ನೋಡಿ, ಪ್ರಾಣಿ ಪ್ರಿಯರು, ನೀವು ಜಸ್ಟಿಫಿಕೇಶನ್ ಕೊಡಬೇಡಿ ನೀವು ಮಾಡುವಂತ ತಪ್ಪುಗಳಿಗೆ. ಹೂವಿನ ದಳಗಳಿಂದ ಮಾಡಿರುವಂತದ್ದಾಗಿರ್ಬೋದು, ಅಥವಾ ಬೀಟ್ರೂಟ್ ರಸದಿಂದ ಮಾಡಿರುವಂತದ್ದಾಗಿರ್ಬೋದು, ಅಥವಾ ಅರಿಶಿನ ಹಚ್ಚುವಂತದ್ದಾಗಿರ್ಬೋದು, ಅದಾದ್ರೂ ಮಾಡಬಹುದಾ? ಬೇಡವೇ ಬೇಡ ಅಂತ ಹೇಳ್ತೀರಾ? ಮೇಡಮ್ ನೋಡಿ, ಆಲ್ ಕ್ಯಾನನ್, ಕ್ಯಾಟು, ಡಾಗ್ ಎಲ್ಲ ಬಂದು ಕಾರ್ನಿವೋರ್ಸ್, ಅದು ಮಾಂಸಾಹಾರಿ. ನೀವು ಈಗ ಮಾಂಸಾಹಾರಿಗೆ ನಾನು ಕ್ಯಾರೆಟ್ ಅಲ್ಲಿ ಮಾಡಿದೆ, ಬೀಟ್ರೂಟ್ ಅಲ್ಲಿ ಮಾಡಿದೆ ಅಂತೇಳಿ ಬೇಡ. ಬಣ್ಣ ಹಚ್ಬೇಡಿ. ಇವಾಗ ಮನುಷ್ಯರು ಅದು ಕ್ಯಾರೆಟ್ ಬೀಟ್ರೂಟ್ ವೆಜಿಟೇಬಲ್ ಅಂದ್ಬಿಟ್ಟು ಅದು ಬಾಯಿಗೆ ಹಾಕೋಬಿಡ್ತಾರ? ಇಲ್ಲ, ಬಾಯಿ ಮುಚ್ಕೊಂಡು ಗಟ್ಟಿಗೆ ಮುಚ್ಕೊಂಡಿರ್ತಾರೆ ಬಣ್ಣ ಹಚ್ಬೇಕಂದ್ರೆ. ಮಾಮೂಲಿ ಬರ್ತಡೆಗಳಲ್ಲಿ ಕೇಕ್ ಹಚ್ಬೇಕಂದ್ರೆ ಬಾಯಿ ಓಪನ್ ಮಾಡಲ್ಲ ರೀ. ನಾವು ಕಷ್ಟಪಟ್ಟು ಅವ್ರಿಗೆ ಬಾಯಿ ಓಪನ್ ಮಾಡಿ ಅಲ್ಲಿಗೂ ತಿಕ್ಬಿಡ್ತೀವಿ. ಬಟ್ ಪ್ರಾಣಿಗಳಿಗೆ ದಯವಿಟ್ಟು ಬೇಡ. ಅದು ಆರ್ಗ್ಯಾನಿಕ್ ಇರ್ಲಿ, ಇನ್ಆರ್ಗ್ಯಾನಿಕ್ ಇರ್ಲಿ, ಏನೇ ಇರ್ಲಿ, ಓಕೆ, ದಯವಿಟ್ಟು ಪ್ರಾಣಿನ ಅದರಿಂದ ದೂರ ಇಡಿ. ಪ್ರಾಣಿಗೂ ಹೋಲಿಗೂ ಏನೂ ಸಂಬಂಧ ಇಲ್ಲ. ದಯವಿಟ್ಟು ನೀವು ಪ್ರಾಣಿ ಪ್ರಿಯರಾಗ್ಲಿ, ಇಲ್ಲ ಸಾಕೋರಾಗ್ಲಿ, ಯಾರೇ ಆಗ್ಲಿ, ನೀವು ಬಣ್ಣ ಹಚ್ಕೊಳ್ಳಿ, ಖಾಲಿ ಟ್ಯಾಂಕ್ ಅಲ್ಲಿ ಧುಮುಕ್ ಬಿಡಿ, ಏನು, ಬಟ್ ಪ್ರಾಣಿಗಳಿಗೆ ಇದರಿಂದ ದೂರ ಇಡಿ. ಆಲ್ರೆಡಿ ನಮ್ಮ ಜಿಲ್ಲಾ ಪ್ರಾಣಿ ಕಲ್ಯಾಣ ಮಂಡಳಿಯಿಂದ ಆದೇಶ ಹೊರಡಿಸಿದೀವಿ. ಓಕೆ, ಇದು ಎಲ್ಲ ಇದಾಗ ಪ್ರಾಬ್ಲಮ್ ಆಗುತ್ತೆ ಅನ್ಬಿಟ್ಟು ಎಲ್ಲ ಇದ್ ಮಾಡಿದೀವಿ. ಎಲ್ಲಾ ಪ್ರಾಣಿ ಪ್ರಿಯರು ದಯವಿಟ್ಟು ಇದು ಮಾಡಿ. ಇನ್ ಕೇಸ್ ಏನಾದ್ರು ಬಣ್ಣಗಳು ನಾಯಿಗಳಿಗೆ ಬೆಕ್ಕಗಳಿಗೆ ಹಾಕೊಂಡಿದ್ದಂದ್ರೆ, ಓಕೆ, ಪಬ್ಲಿಕ್ ಏನಾದ್ರು ಕಂಪ್ಲೇಂಟ್ ಕೊಟ್ರೆ ಅದು ಪೊಲೀಸ್ ಅಲ್ಲಿ ಕೇಸ್ ಆಗುತ್ತೆ. PC ಆಕ್ಟ್ 1950 ಸೆಕ್ಷನ್ 11(1) ಅಡಿಯಲ್ಲಿ ಪೊಲೀಸ್ ಅವ್ರು ಕೇಸ್ ಮಾಡ್ಬೋದು. ಯಾಕಂದ್ರೆ ಅದು ಪ್ರಾಣಿ ಹಿಂಸೆ ಬರ್ತದೆ. ಇದು ನಾಯಿಗಳಿಗೆ ಆಯಿಂಟ್ಮೆಂಟ್ ಹಾಕ್ತಾಕ್ರು, ಅದು ವೆಟರ್ನರಿ ಆಯಿಂಟ್ಮೆಂಟ್ ಹಾಕೋದು. ಅದನ್ನ ಒಂದೊಂದ್ಸಲ ನಾಯಿ ನೆಕ್ದೋದಂಗೆ ಅದಕ್ಕೆ ಕಾಲರ್ ಎಲ್ಲ ಹಾಕ್ತಾರೆ, ನೆಕ್ಕಿಗೆ ಒಂಥರ ಕೋಡ್ತಾರೆ, ವೆಟರ್ನರಿ ಡಾಕ್ಟರ್ ಹೇಳ್ತಾರೆ. ಅಂತದ್ರಲ್ಲಿ ನೀವು ಬಣ್ಣ ಹಾಕ್ಬಿಟ್ಟು ನಾಯಿಗೆ ನೆಕ್ಕಕ್ಕೆ ಬಿಟ್ಬಿಟ್ಟು ಕಣ್ಣಲ್ಲಿ ಹೋಗಿ ಬಾಯಲ್ಲಿ ಹೋಗಿ ಅದಕ್ಕೆ ಯಾಕೆ ಅದು ಇದಾಕ್ಬೇಕು? ನಾಯಿನ ದೂರ ಇಡಿ. ನಾಯಿಗೂ ಹೋಲಿಗೂ ಏನು ಸಂಬಂಧ ಇಲ್ಲ. ದಯವಿಟ್ಟು ಅದನ್ನ ಇದ್ ಮಾಡ್ಬೇಡಿ. ಓಕೆ, ಪ್ರಾರ್ಥನಾ ಅವ್ರೆ, ಈಗ ತುಂಬಾ ಜನ ನೋಡೋದಾದ್ರೆ ತ್ವಚೆ ಬಗ್ಗೆ ತುಂಬಾನೇ ಗಮನ ಹರಿಸ್ತಾರೆ. ಆದ್ರೆ ಹೋಲಿ ಹಬ್ಬ ಬಂತು ಅಂತಂದ್ರೆ ಎಲ್ಲಿಲ್ಲದ ಖುಷಿ ಸಂಭ್ರಮದಲ್ಲಿ ಮೈ ಮರೆತಿರ್ತಾರೆ. ಯಾವ ಬಣ್ಣ ಹಚ್ಕೊಳ್ತಿದೀವಿ, ಅದರಿಂದ ಏನ್ ತೊಂದರೆ ಆಗುತ್ತೆ, ಅಥವಾ ತಮ್ಮ ಒಂದು ಸ್ಕಿನ್ ಸ್ಟೇಟಸ್ ಏನಿದೆ, ಯಾರು ಕೂಡ ಅದ್ರ ಬಗ್ಗೆ ಅಷ್ಟು ಗಮನ ಹರಿಸೋದಿಲ್ಲ. ಸೊ ಪ್ರಾಥಮಿಕವಾಗಿ ನೋಡೋದಾದ್ರೆ ಈಗ ಬಣ್ಣ ಹಚ್ಕೊಳ್ಳೋಕ್ಕೂ ಮುಂಚೆ ಯಾವ ರೀತಿ ಪ್ರಿಕಾಷನ್ಸ್ ತಗೊಳ್ಬೇಕು? ಹೋಲಿ ಹಬ್ಬ ಏನಿದೆ ಇದು ಬಣ್ಣಗಳ ಹಬ್ಬ. ಸೊ ಎಲ್ಲರೂ ಹಬ್ಬದಲ್ಲಿ ಕಲರ್ಸ್ ಯೂಸ್ ಮಾಡಕ್ಕೆ ತುಂಬಾನೇ ಇಷ್ಟಪಡ್ತಾರೆ. ಸೊ ಈ ತರ ಇದ್ದಾಗ ಆದಷ್ಟು ಹರ್ಬಲ್ ಕಲರ್ಸ್ ಅಥವಾ ಆರ್ಗ್ಯಾನಿಕ್ ಕಲರ್ಸ್ ಏನಿದೆ ಆ ತರದ್ದು, ಅಥವಾ ನೈಸರ್ಗಿಕವಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿದಂತ ಕಲರ್ಸ್, ಹಳದಿಯಿಂದ ಆಗಿರ್ಬೋದು ಅಥವಾ ಬೀಟ್ರೂಟ್ ಇಂದ ಆಗಿರ್ಬೋದು, ಆ ತರದ ಕಲರ್ಸ್ ನ ಯೂಸ್ ಮಾಡೋದು ಚರ್ಮಕ್ಕೆ ತುಂಬಾನೇ ಒಳ್ಳೆಯದು. ಸೊ ಈಗ ಆ ತರದೆಲ್ಲ ಪ್ರಿಪೇರ್ ಮಾಡೋದು ಕಷ್ಟ ಆಗಿ ಮಾರ್ಕೆಟ್ ಇಂದ ಯೂಸ್ ಮಾಡೋದೇ ಆದ್ರೆ ಹರ್ಬಲ್ ಕಲರ್ಸ್ ಅಥವಾ ಆರ್ಗ್ಯಾನಿಕ್ ಕಲರ್ಸ್ ಅಂತ ಏನ್ ಸಿಗತ್ತೆ ಆ ತರದನ್ನ ಯೂಸ್ ಮಾಡ್ಬೋದು. ಸೊ ಈ ತರ ಹಬ್ಬಕ್ಕಿಂತ ಮುಂಚೆ ಏನೇನು ಪ್ರಿಕಾಷನ್ಸ್ ತಗೋಬೇಕು ಚರ್ಮಕ್ಕಾಗ್ಲಿ ಅಥವಾ ಹೇರ್ಸ್ಗಾಗ್ಲಿ, ನೇಲ್ಸ್ಗಾಗ್ಲಿ ಅಥವಾ ಕಣ್ಗಳಿಗಾಗ್ಲಿ ಅಂದ್ರೆ, ಸೊ ಚರ್ಮಕ್ಕೆ ಕಲರ್ಸ್ ಆಡಕ್ಕಿಂತ ಮುಂಚೆ ಚೆನ್ನಾಗಿ ಮಾಯಿಶ್ಚರೈಸರ್ ಹಚ್ಚಬೇಕು. ಹಾಗೇನೆ ಸನ್ಸ್ಕ್ರೀನ್ ತುಂಬಾ ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಬೇಕು. ಸೊ ಈಗ ತುಂಬಾ ಜನಗಳು ಆಟ ಆಡೋಕ್ಕಿಂತ ಮುಂಚೆ ಎಣ್ಣೆಗಳನ್ನ ಹಚ್ಕೋತಾರೆ, ಕೂದ್ಲಿಗಾಗ್ಲಿ ಚರ್ಮಕ್ಕಾಗ್ಲಿ. ಸೊ ಇದನ್ನ ಹಚ್ಬೇಕಾ ಬೇಡವಾ ಅಂದ್ರೆ, ಸೊ ಹಚ್ಕೊಬೇಕು. ಒಂದು ಲೇಯರ್ ಆಫ್ ಎಣ್ಣೆ ಹಚ್ಚೋದ್ರಿಂದ, ಕೊಬ್ಬರಿ ಎಣ್ಣೆ ಆಗಿರ್ಬೋದು ಅಥವಾ ಆಲಿವ್ ಆಯಿಲ್ ಆಗಿರ್ಬೋದು ಅಥವಾ ಹರಳೆಣ್ಣೆನೇ ಆಗಿರ್ಬೋದು, ಯಾವ್ದಾದ್ರೂ ಹಚ್ಕೊಬಹುದು. ಸೊ ಇದು ಹಚ್ಚೋದ್ರಿಂದ ಬಣ್ಣಗಳೇನಿರುತ್ತೆ ಡೈರೆಕ್ಟ್ ಚರ್ಮ ಆಗ್ಲಿ ಅಥವಾ ಕೂದ್ಲಿಗಾಗ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಬರಲ್ಲ. ಸೊ ಹಾಗಾಗಿ ಅದರದ ಕೆಮಿಕಲ್ ಎಫೆಕ್ಟ್ಸ್ ಏನಿರುತ್ತೆ ಅಷ್ಟು ಜಾಸ್ತಿ ಸೀರಿಯಸ್ ಆಗಿ ಸ್ಕಿನ್ಗೆ ಆಗಲ್ಲ. ಸೊ ಈಗ ಹಲವಾರು ತರದ ಕೆಮಿಕಲ್ಸ್ ಆಗಿರ್ಬೋದು ಅಥವಾ ಕಲಬೆರಕೆ ಆಗಿರುವ ಬಣ್ಣಗಳಾಗಿರ್ಬೋದು ಮಾರ್ಕೆಟ್ ಅಲ್ಲಿ ಸಿಗತ್ತೆ. ಸೊ ಈ ತರದ ಬಣ್ಣಗಳಿಂದ ಚರ್ಮಕ್ಕಾಗ್ಲಿ ಕೂದ್ಲಿಗಳಿಗಾಗ್ಲಿ
ಅನೇಕ ತರದ ಚರ್ಮದ ಪ್ರಾಬ್ಲಮ್ಸ್ ಗಳಾಗ್ಬೋದು, ಅಲರ್ಜಿಗಳಾಗಿರ್ಬೋದು, ಡರ್ಮಟೈಟಿಸ್ ಅಥವಾ ಎಕ್ಸಿಮಾ ಅಂತ ಏನ್ ಹೇಳ್ತೀವಿ, ಅಥವಾ ಬ್ಲಿಸ್ಟರ್ಸ್ ಗಳಾಗಿರ್ಬೋದು. ಈ ತರದ ಅನೇಕ ರೀತಿಯ ಪ್ರಾಬ್ಲಮ್ ಆಗುತ್ತೆ. ಸೊ ಈ ತರದ ಪ್ರಾಬ್ಲಮ್ ಗಳಿಗೆ ಪಾಲಿಡರ್ಮಟೋಸಿಸ್ ಅಂತಾನೆ ಒಂದು ಹೆಸರನ್ನು ಕೂಡ ಕೊಡಲಾಗಿದೆ. ಸೊ ಅದು ಬಿಟ್ಟು ಆಲ್ರೆಡಿ ಚರ್ಮದ ಪ್ರಾಬ್ಲಮ್ ಇರೋರು, ಲೈಕ್ ಅಲರ್ಜೀಸ್ ಆಗಿರ್ಬೋದು, ಎಟೋಪಿಕ್ ಡರ್ಮಟೈಟಿಸ್, ಸೋರಿಯಾಸಿಸ್, ಈ ತರದ ಅನೇಕ ಚರ್ಮದ ಪ್ರಾಬ್ಲಮ್ ಗಳಿಂದ ಇದ್ದವ್ರಿಗೆ ಸೊ ಈ ತರದ ಪ್ರಾಬ್ಲಮ್ಗಳು ಹೋಲಿ ಬಣ್ಣಗಳಿಂದ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತದೆ. ಸೊ ಹಾಗೇನೆ ಬಣ್ಣಗಳು ಕಣ್ಣಿಗೆ ಹೋದ್ರೆ ಸೊ ಅಥವಾ ಬಾಯಿ ಒಳಗೆ ಹೋದ್ರೆ, ಮ್ಯೂಕೋಸಾ ಅಂತ ಏನ್ ಹೇಳ್ತೀವಿ, ಮೂಗಿನ ಒಳಗಡೆ ಆಗಿರ್ಬೋದು ಅಥವಾ ಬಾಯಿ ಒಳಗಡೆ ಆಗಿರ್ಬೋದು, ಅಬ್ಸಾರ್ಪ್ಷನ್ ರೇಟ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂತ ಸಂದರ್ಭಗಳಲ್ಲಿ ಇಮಿಡಿಯೇಟ್ ಆಗಿ ನೀರಿಂದ ವಾಶ್ ಮಾಡಿ ಕನ್ಸರ್ನ್ ಡಾಕ್ಟರ್ ಅಂದ್ರೆ ಕಣ್ಣಿನ ಡಾಕ್ಟರ್ ಆಗಿರ್ಬೋದು ಸೊ ಅಥವಾ ಫಿಸಿಷಿಯನ್ ಹತ್ರ ಹೋಗಿ ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಳೋದು ಅತಿ ಅವಶ್ಯಕವಾಗಿರ್ತದೆ. ಇನ್ನು ಗಾಗಲ್ಸ್ ಹಾಕೊಂಡು ಇವಾಗ ಹೋಲಿ ಆಚರಣೆ ಮಾಡೋದು ಉತ್ತಮ ಅಂತ ಹೇಳ್ತಾರೆ. ಯಾಕಂದ್ರೆ ಕಣ್ಣಿಗೆ ನೇರವಾಗಿ ಈಗ ಹೋಲಿ ಎರ್ಚ್ಬೇಕಾದ್ರೆ ಜೋರಾಗಿ ಎರ್ಚ್ತಾ ಇರ್ತಾರೆ, ಕಣ್ಣಿಗೆ ಗೊತ್ತಿಲ್ದೇನೋ ಬಿಟ್ಬಿಡುತ್ತೆ. ಹೌದು, ಈಗ ಕಣ್ಣಿನ ಪ್ರೊಟೆಕ್ಷನ್ಗೆ ಗಾಗಲ್ಸ್ ಹಾಕೊಳ್ಳೋದು ಹಾಕೊಬಹುದು. ಸೊ ಅದರಿಂದನೂ ಕೂಡ ಕಣ್ಣಿಗೆ ಫಿಸಿಕಲಿ ಪ್ರೊಟೆಕ್ಟೆಡ್ ಆಗಿರುತ್ತೆ. ನೀರಾಗಿರ್ಬೋದು ಅಥವಾ ಡ್ರೈ ಪೌಡರ್ಸ್ ಗಳಾಗಿರ್ಬೋದು ಅಥವಾ ಈವನ್ ಬಣ್ಣಗಳು ಹೋಗೋದು ಕಡಿಮೆ ಆಗ್ತದೆ, ಚಾನ್ಸಸ್ ಕಡಿಮೆ ಇರ್ತದೆ. ಈಗ ಹೋಲಿ ಆಡಿದ ನಂತರದಲ್ಲಿ ಅಂದ್ರೆ ಈಗ ಕೆಲವ್ರಿಗೆ ತುಂಬಾ ಜನ ಹೇಳ್ತಿರ್ತಾರೆ, ಈ ಕೆಲವೊಂದು ಆರ್ಗ್ಯಾನಿಕ್ ಹೋಲಿ ಅಥವಾ ನ್ಯಾಚುರಲ್ ಕಲರ್ಸ್ ಆಗಿದ್ರೆ ಬೇಗ ಹೊರಟೋಗ್ಬಿಡುತ್ತೆ ಸ್ನಾನ ಮಾಡಿದ ತಕ್ಷಣ. ಕೆಲವ್ರಿಗೆ ಎಷ್ಟೇ ತಿಕ್ಕಿದ್ರು, ಈಗ ಕೆಲವ್ರು ಸೋಪ್ ಹಾಕೊಳ್ತಿರ್ತಾರೆ, ಹಿಂದೆ ಎಲ್ಲ ಸೀಮೆಣ್ಣೆ ಹಾಕ್ತಾ ಇದ್ರು, ಜೊತೆಗೆ ಕೋಕೋನಟ್ ಆಯಿಲ್ ಎಲ್ಲ ಹಚ್ತಾ ಇದ್ರು ತೆಗೆಯೋದಕ್ಕೆ. ಯಾವ್ದು ಉತ್ತಮ ಅಂತ ಹೇಳ್ತೀರಿ? ಸೊ ಬಣ್ಣಗಳೇನಿದೆ ಚರ್ಮದಲ್ಲಿ ತುಂಬಾ ಆಟ ಆಡಿದ ಮೇಲೆ ತುಂಬಾ ಹೊತ್ತು ಬಿಡಬಾರದು. ತುಂಬಾ ಹೊತ್ತು ಬಿಟ್ರೆ ಅದರದ ಎಫೆಕ್ಟ್ಸ್ ಏನಿದೆ ಅದು ಹಾರ್ಮ್ಫುಲ್ ಎಫೆಕ್ಟ್ಸ್ ತುಂಬಾ ಜಾಸ್ತಿ ಕಾಂಟ್ಯಾಕ್ಟ್ ಪೀರಿಯಡ್ ಅಲ್ಲಿ ಇರೋದ್ರಿಂದ ಚರ್ಮದ ಒಳಗೆ ಅಬ್ಸಾರ್ಬ್ ಆಗೋದಾಗಿರ್ಬೋದು, ಅದರ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಇಮಿಡಿಯೇಟ್ ಆಗಿ ಆಟಗಳು ಮುಗಿದ ನಂತರ ಸೊ ಇಮಿಡಿಯೇಟ್ ಆಗಿ ನಾರ್ಮಲ್ ವಾಟರ್ ಅಲ್ಲಿ, ವಾರ್ಮ್ ವಾಟರ್ ಅಲ್ಲಿ ವಾಶ್ ಮಾಡ್ಬೇಕು. ತುಂಬಾ ಸ್ಕ್ರಬ್ ಮಾಡ್ಬೇಕು ಆ ತರದೇನಿಲ್ಲ. ಸೊ ಬಣ್ಣಗಳು ಹೋಗೋ ತನಕ ನೀಟಾಗಿ ಸೋಪ್ ಅಲ್ಲಿ ವಾಶ್ ಮಾಡ್ಕೊಬೇಕು. ಜೊತೆಗೆ ಇಮಿಡಿಯೇಟ್ ಆಗಿ ಮೇನ್ ಆಗಿ ಉಗುರುಗಳ ಸಂಧಿ ಆಗಿರ್ಬೋದು ಅಥವಾ ಕೈ ಬೆರಳುಗಳ ಸಂಧಿ, ಈ ತರ ಜಾಗಗಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಸೊ ಆ ತರದಲ್ಲಿ ಏನು ಬಣ್ಣಗಳು ಉಳ್ಕೊಂಡಿಲ್ಲ ಅನ್ನೋ ಹಾಗೆ ಕ್ಲೀನ್ ಮಾಡ್ಕೋಬೇಕು. ಸೊ ಇದಾದ ನಂತರ ಮಾಯಿಶ್ಚರ್ ಮಾಡ್ಕೊಬೇಕು. ಬಿಕಾಸ್ ಚರ್ಮಕ್ಕೆ ಬಣ್ಣಗಳ ಕಾಂಟ್ಯಾಕ್ಟ್ ಬಂದಿರೋದ್ರಿಂದ ಸೊ ಅದ್ರಲ್ಲಿ ಏನಿರುತ್ತೆ ಅದೆಲ್ಲ ಡ್ರೈ ಆಗಿರುತ್ತೆ ಸ್ಕಿನ್. ಸೊ ಹಾಗಾಗಿ ಮಾಯಿಶ್ಚರೈಸಿಂಗ್ ಮಾಡೋದು ತುಂಬಾ ಅವಶ್ಯಕತೆ. ಈ ಬಣ್ಣಗಳನ್ನ ತೆಗೆಯೋದು ಹೇಗೆ? ಅಂದ್ರೆ ಕೊಬ್ಬರಿ ಎಣ್ಣೆ ಮುಖಾಂತರವಾಗಿ ತೆಗಿಬೇಕಾ ಅಥವಾ ಸೋಪ್ ಅಲ್ಲಿ ತೆಗಿಬೇಕಾ ಅಥವಾ ಶಾಂಪೂ ಯೂಸ್ ಮಾಡ್ತಾರೆ ತುಂಬಾ ಜನ? ಹೇಗೆ ಬಣ್ಣ ತೆಗೆಯೋದು? ಬಣ್ಣ ತೆಗೆಯೋದಂದ್ರೆ ಅದೇ ಕೂದ್ಲಿಗೆ ಶಾಂಪೂ ಮತ್ತೆ ಕಂಡೀಷನರ್ ನ ಯೂಸ್ ಮಾಡ್ಕೊಬಹುದು. ರುಟೀನ್ ಆಗಿ ಯಾವ್ದು ಯೂಸ್ ಮಾಡ್ತಿರ್ತಾರೆ ಸಾಕಾಗುತ್ತೆ. ಸಲ್ಫೇಟ್ ಫ್ರೀ ಶಾಂಪೂಸ್ ಅವೈಲೇಬಲ್ ಇದೆ ಸುಮಾರು ಮಾರ್ಕೆಟ್ ಅಲ್ಲಿ. ಸೊ ಆ ತರದಾಗಿರ್ಬೋದು ಅಥವಾ ರುಟೀನ್ ಆಗಿ ಯಾವ ಶಾಂಪೂ ಯೂಸ್ ಮಾಡ್ತಾರೆ ಅದನ್ನ ಯೂಸ್ ಮಾಡಿ ಕೂದ್ಲಿಗೆ ಅಂಟಿರುವ ಬಣ್ಣಗಳನ್ನ ರಿಮೂವ್ ಮಾಡ್ಬೇಕು. ಹಾಗೇನೆ ಸ್ಕಿನ್ಗೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಸಿಂಡೆಡ್ ಬಾರ್ಸ್ ಅಂತ ಎಲ್ಲ ಸಿಗುತ್ತೆ, ಆಲ್ಕಲೈನ್ pH ಇರೋ ತರದ ಸೋಪ್ಗಳು ಸಿಗುತ್ತೆ. ಸೊ ಸ್ಕಿನ್ಗೆ ಸೂಟ್ ಆಗೋ ತರದ ಸೋಪ್ ನ ಯೂಸ್ ಮಾಡಿ ಸ್ಕ್ರಬ್ ಮಾಡದಲ್ಲೇ ತುಂಬಾ ಜಾಸ್ತಿ ತಿಕ್ಕಿ ತೊಳೆಯೋ ಅವಶ್ಯಕತೆ ಇಲ್ಲ, ಸೋಪ್ ವಾಟರ್ ಅಲ್ಲಿ ವಾಶ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಈಗ ಒಂದ್ಸರಿ ಹೋಲಿ ಆಡಿದ ನಂತರದಲ್ಲಿ ಎಷ್ಟು ಸಮಯಾವಕಾಶದಲ್ಲಿ ನಾವು ಸ್ನಾನ ಮಾಡ್ಬೇಕು ಅಥವಾ ತೊಳೆದು ಬಿಡ್ಬೇಕು? ಸೊ ಹೋಲಿ ಆಡಿದ ನಂತರ ಇಮಿಡಿಯೇಟ್ ಆಗಿ ತೊಳೆಯೋದು ಉತ್ತಮ. ಸೊ ಹಾಗೆ ಆದಷ್ಟು ಬೇಗ ತೊಳೆಯೋದ್ರಿಂದ ಚರ್ಮದಲ್ಲಿ ಕಾಂಟ್ಯಾಕ್ಟ್ ಪೀರಿಯಡ್ ಏನಿರುತ್ತೆ ಅದು ಬಣ್ಣ ಮತ್ತೆ ಚರ್ಮದ ಕಾಂಟ್ಯಾಕ್ಟ್ ಪೀರಿಯಡ್ ಕಮ್ಮಿ ಆದಷ್ಟು ಉತ್ತಮ. ಸೊ ಗಿರಿಧರ್ ಸರ್, ಈಗ ತುಂಬಾ ಜನರಿಗೆ ಈಗ ಪ್ರಾಥಮಿಕವಾಗಿ ನೋಡೋದಾದ್ರೆ ಈಗ ಮಕ್ಕಳು ತುಂಬಾ ಹೋಲಿ ಆಡೋದ್ರಲ್ಲಿ ಉತ್ಸುಕರಾಗಿರ್ತಾರೆ. ಹೇಗ್ ಆಡ್ಬೇಕು ಏನೋ ಗೊತ್ತಿರೋದಿಲ್ಲ, ಹೋಲಿ ಅಂತೂ ಎರ್ಚ್ಕೊಂಡು ಆಟ ಆಡ್ತಿರ್ತಾರೆ. ತುಂಬಾ ಜನ ಅದನ್ನ ಬಿಡ್ತಾರೆ, ಎಷ್ಟೋ ಸಮಯದಲ್ಲಿ ಗೊತ್ತಿಲ್ದೇನೋ ಹೊಟ್ಟೆ ಒಳಗಡೆ ಹೋಗ್ತದೆ. ತುಂಬಾ ಮಕ್ಕಳಿಗೆ ಇದರಿಂದ ಹೊಟ್ಟೆ ಇನ್ಫೆಕ್ಷನ್ ಆಗುತ್ತೆ, ಇದ್ ನಿಜಾನ? ಖಂಡಿತ. ಯಾಕೆಂತ ಹೇಳಿದ್ರೆ ಈ ಕೆಮಿಕಲ್ ಅನ್ನು ಅನ್ವಾಂಟೆಡ್ ಕೆಮಿಕಲ್ ಅಥವಾ ಪಾಯ್ಸನಸ್ ಕೆಮಿಕಲ್ ಅನ್ನ ಯಾವಾಗ ದೇಹದೊಳಗೆ ಸೇರಿಸ್ತೇವೆ ಆಗ ಸಹಜವಾಗಿ ತೊಂದರೆ ಬರ್ತದೆ. ಕೇವಲ ಒಳಗಡೆಗೆ ಮಾತ್ರ ಅಲ್ಲ, ಈಗ ಚರ್ಮದ್ದು ಹೇಳಿದ್ರು ಅದೇ ರೀತಿಯಲ್ಲಿ ಕಣ್ಣಿಗೆ ಕೂಡ ನೇರವಾಗಿ ಫೋರ್ಸ್ಫುಲ್ ಬಿದ್ದರೆ ಅದರಿಂದ ಕಣ್ಣಿನ ಅನೇಕ ತೊಂದರೆಗಳು, ಕಂಜಂಕ್ಟಿವೈಟಿಸ್ ಇರ್ಬೋದು, ಬೇರೆ ಬೇರೆ ಅಲರ್ಜಿಕ್ ಕಂಡೀಷನ್ಸ್ ಕಣ್ಣಿಂದು ಅಥವಾ ಕಣ್ಣಿನ ವಿಷನ್ಗೆ ಡಿಸ್ಟರ್ಬ್ ಆಗೋದು, ಇದು ಕೂಡ ಆಗುವ ಸಾಧ್ಯತೆ ಇರ್ತದೆ. ಇನ್ನೊಂದು ಮುಖ್ಯವಾಗಿ ಕಿವಿಗೆ, ಅನೇಕರು ಈ ಹೋಲಿ ಕಳೆದ ಮೇಲೆ ಕಿವಿಗೆ ಫೋರ್ಸ್ಫುಲ್ ಆಗಿ ಅದು ಬಣ್ಣವನ್ನ ಎರಚಿದ್ರೆ ಅದರಿಂದ ಡೆಫ್ ಆಗುವವರು ಕೂಡ ಇರ್ತಾರೆ. ಅಂದ್ರೆ ಅದು ಟಿಂಫೆನಿಕ್ ಮೆಂಬ್ರೇನ್ಗೆ ಡ್ಯಾಮೇಜ್ ಮಾಡಿ ಅದರಿಂದ ಆ ರೀತಿಯ ತೊಂದರೆಗಳು ಕೂಡ ಇರ್ತದೆ. ಹಾಗಾಗಿ ಆಟ ಆಡುವಾಗ ನಮ್ಮ ಈ ಇಂದ್ರಿಯಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ಚರ್ಮ ಇರ್ಬೋದು, ಕಣ್ಣಿರ್ಬೋದು, ಕಿವಿ ಇರ್ಬೋದು, ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಡ್ಬೇಕು. ಅದು ಒಂದು. ಇನ್ನು ಒಳಗಡೆ ಹೋಯ್ತು ಅಂತ ಆದ್ರೆ, ಏನೋ ಅಚಾತುರ್ಯದಿಂದ ಸಡನ್ ಆಗಿ ಏನೋ ಕುಡಿದು ಬೈತು ಅಥವಾ ಬಾಯಿಯೊಳಗೆ ಹೋಯ್ತು, ಇಂಥ ಸಂದರ್ಭದಲ್ಲಿ ಒಂದು ತುಳಸಿಯ ವಾಟರ್,
ಒಂದು 1 ಲೀಟರ್ನಷ್ಟು ನೀರಿಗೆ ಒಂದು 10 ತುಳಸಿ ಎಲೆಯನ್ನು ಹಾಕಿ ಸ್ವಲ್ಪ ಒಂದು 2 ನಿಮಿಷದಷ್ಟೇ ಬಾಯ್ಲ್ ಮಾಡಿ ಆ ನೀರನ್ನ ಕುಡಿಯೋದ್ರಿಂದ ಅದು ಎಲರ್ಜಿಕ್ ರಿಯಾಕ್ಷನ್ಸ್ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ಅದು ಒಂದು. ಆಮೇಲೆ ಚರ್ಮದ ರ್ಯಾಷಸ್ ಕೂಡ ಬಂದಿದ್ದಾಗಲೂ ಕೂಡ ಅದನ್ನ ಮಾಡ್ಕೊಳ್ಬಹುದು. ಅಥವಾ ಒಂದು 1/2 ಲೀಟರ್ನಷ್ಟು ನೀರಿಗೆ 1 ದೊಡ್ಡ ಪತ್ರೆ ಎಲೆ ಅದನ್ನ ಹಾಕಿ ಅದನ್ನ ಕುದಿಸಿ ಅದರಲ್ಲಿ ಆ ನೀರಿನಲ್ಲಿ ಸ್ಕಿನ್ ಅನ್ನ ಸ್ವಲ್ಪ ವಾಶ್ ಮಾಡ್ಕೊಂಡ್ರೆ ಒಂದು ವೇಳೆ ಸ್ಕಿನ್ ನಲ್ಲಿ ಡರ್ಮಟೈಟಿಸ್ ಇರ್ಬೋದು ಅಥವಾ ಬೇರೆ ಎಲರ್ಜಿ ಕಂಡೀಷನ್ಸ್ ರ್ಯಾಷಸ್ ಎಲ್ಲ ಡೆವಲಪ್ ಆಗಿದೆ ಅಂತಾರೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಕೂಡ ಅದು ಹೆಲ್ಪ್ ಮಾಡ್ತದೆ. ಇಂಟರ್ನಲ್ ಆಗಿ ಕೂಡ ಅದೇ ನೀರನ್ನ ಡಿಕಾಕ್ಷನ್ ಟೈಪ್ ಮಾಡಿ ತಗೊಳ್ಳಿಕ್ಕೆ ಆಗ್ತದೆ, ಅದರಿಂದ ಕೂಡ ಹೆಲ್ಪ್ ಆಗ್ತದೆ. ಆಮೇಲೆ ಹಾಲಿಗೆ ಒಂದು ಗ್ಲಾಸ್ನಷ್ಟು ಹಾಲಿಗೆ ಒಂದು 1/2 ಚಮಚದಷ್ಟು ಟರ್ಮರಿಕ್ ಪೌಡರ್, ಅಂದ್ರೆ ರೆಗ್ಯುಲರ್ ಆಗಿ ಸ್ವಲ್ಪ ಕಡಿಮೆ ಬಳಕೆ ಮಾಡ್ತೇವೆ, ಸ್ವಲ್ಪ ಜಾಸ್ತಿ 1/2 ಚಮಚದಷ್ಟು ಟರ್ಮರಿಕ್ ಪೌಡರ್ ಹಾಕಿ ಒಂದು 2-3 ನಿಮಿಷಗಳ ಕಾಲ ಅದನ್ನ ಪುನಃ ಬಾಯ್ಲ್ ಮಾಡ್ಬೇಕು, ಪುನಃ ಕುದಿಸ್ಬೇಕು. ಕುದಿಸಿ ಅದನ್ನ ಫಿಲ್ಟರ್ ಮಾಡಿ ಅದನ್ನ ಕುಡಿಬೇಕು. ಇದರಿಂದ ಸ್ಕಿನ್, ಕಣ್ಣು ಅಥವಾ ಬಾಡಿಯಲ್ಲಿ ಆಗಿರುವಂತಹ ಎಲರ್ಜಿಕ್ ರಿಯಾಕ್ಷನ್ಸ್ ಕಡಿಮೆ ಮಾಡ್ಲಿಕ್ಕೆ ಮತ್ತು ಆ ಪಾಯ್ಸನಸ್ ಎಫೆಕ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಮಾಡ್ತದೆ ಅರಿಶಿನ, ಟರ್ಮರಿಕ್ ಪೌಡರ್. ಇದಲ್ಲದೆ ಸೊಗದೆ ಬೇರು ಅಂತ ಇದೆ, ನನ್ನಾರಿ ಬೇರು, ಸೊಗದೆ ಬೇರು, ಸರಸಪರಿಲ್ಲ, ಹೀಗೆ ಬೇರೆ ಬೇರೆ ಹೆಸರಿಂದ ಅದನ್ನ ಕರೀತಾರೆ. ಅದು ಬ್ಲಡ್ ಪ್ಯೂರಿಫೈಯರ್ ಮತ್ತೆ ಬಾಡಿಗೆ ತುಂಬಾ ಕೂಲಿಂಗ್. ಈ ಎಲರ್ಜಿಕ್ ರಿಯಾಕ್ಷನ್ ಅನ್ನ, ಪಾಯ್ಸನಸ್ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಮಾಡ್ತದೆ. ಹಾಗೆ ಅದರ ಸೊಗದೆ ಬೇರಿನ ಶರಬತ್ತು ಅಂತಲೇ ಮಾರ್ಕೆಟ್ ನಲ್ಲಿ ಎಲ್ಲ ಕಡೆ ಅಂಗಡಿಗಳೆಲ್ಲ ಸಿಗ್ತದೆ. ಅಥವಾ ಈ ಸೊಗದೆ ಬೇರೆ ಇದ್ರೆ ಅದನ್ನ ಕುದಿಸಿ, ಅದು ಗ್ರಂಥಿಗೆ ಅಂಗಡಿಗಳೆಲ್ಲ ಸಿಗ್ತದೆ. ಸೊಗದೆ ಬೇರನ್ನ ಕುದಿಸಿ ಸಾಮಾನ್ಯ ಒಂದು 1 ಲೀಟರ್ನಷ್ಟು ನೀರಿಗೆ ಸುಮಾರು ಒಂದು 20 ಗ್ರಾಮ್ನಷ್ಟು ಸೊಗದೆ ಬೇರನ್ನ ಹಾಕಿ ಅದನ್ನೊಂದು 10 ನಿಮಿಷ ಬಾಯ್ಲ್ ಮಾಡ್ಬೇಕು. ಬಾಯ್ಲ್ ಮಾಡಿ ಫಿಲ್ಟರ್ ಮಾಡಿ, ಅದು ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೆ ಸ್ವಲ್ಪ ಕಲ್ ಸಕ್ಕರೆ ಅಥವಾ ಸಕ್ಕರೆ, ಮಕ್ಕಳಿಗಾದ್ರೆ ಕುಡಿಸ್ಲಿಕ್ಕೆ ಹಾಕಿದ್ರೆ ಸುಲಭ ಆಗ್ತದೆ. ಸರಸಪರಿಲ್ಲ ಅಂತ ಸಿಗ್ತದೆ, ಅದು ಈ ಸೊಗದೆ ಬೇರಿದ್ದೇ ಜ್ಯೂಸ್ ಅದ, ಶರಬತ್ ಅದು. ಆ ಸೊಗದೆ ಬೇರಿನ ಶರಬತ್ತನ್ನು ಮಕ್ಕಳಿಗೆ ಕುಡಿಸ್ಲಿಕ್ಕೆ ಸುಲಭ, ದೊಡ್ಡವರಿಗಾದ್ರೂ ಕೂಡ ಬಳಕೆ ಮಾಡ್ಕೊಳ್ಬಹುದು. ಅದನ್ನ ತಗೊಂಡ್ರೆ ಒಳಗಡೆ, ದೇಹದ ಒಳಗಡೆ ಮತ್ತು ಹೊರಗಡೆಗೆ ಆಗಿರುವಂತ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅದು ಕೂಡ ತುಂಬಾ ಹೆಲ್ಪ್ ಮಾಡ್ತದೆ. ಆಮೇಲೆ ಇನ್ನೊಂದು ಬೆಸ್ಟ್ ಆಂಟಿಡೋಟ್ ಯಾವುದು ಅಂತ ಹೇಳಿದ್ರೆ ಮಜ್ಜಿಗೆ. ಈ ಎಲ್ಲ ಕೆಮಿಕಲ್ ಪೌಡರ್ಗಳದ್ದು ಅದಕ್ಕೆ ಬೆಸ್ಟ್ ಆಂಟಿಡೋಟ್ ಮಜ್ಜಿಗೆ. ಅಂದ್ರೆ ಇವತ್ತು ಬೆಳಗ್ಗೆ ಮೊಸರನ್ನ ಕಡಿದ್ರೆ ಆ ದಿವಸಕ್ಕೆ ಅದು ಫ್ರೆಶ್ ಮಜ್ಜಿಗೆ ಅಂತ ಲೆಕ್ಕ. ಫ್ರೆಶ್ ಬಟ್ ಹುಳಿ ಮಜ್ಜಿಗೆಯನ್ನ ಬಳಕೆ ಮಾಡ್ಕೊಳ್ಬಾರ್ದು, ಹಳೆ ಮಜ್ಜಿಗೆಯನ್ನು ಬಳಸಬಾರ್ದು. ಆ ದಿವಸ ಮಾರ್ನಿಂಗ್ ಕಡಿದು ರೆಡಿ ಮಾಡ್ಕೊಂಡಿರುವಂತ ಮಜ್ಜಿಗೆಯನ್ನ, ಫ್ರೆಶ್ ಮಜ್ಜಿಗೆಯನ್ನ ಒಂದು ಲೋಟ ಸಾಮಾನ್ಯ ಒಂದು 100 ml ನಷ್ಟು ಕುಡಿದ್ರೆ ಅದು ಎಲರ್ಜಿಕ್ ರಿಯಾಕ್ಷನ್ಸ್ ಅನ್ನ ತುಂಬಾ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಮಾಡ್ತದೆ. ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ನ ಮೇಲೆ ಆಗುವ ಇಂಪ್ಯಾಕ್ಟ್ ಅನ್ನು ಕಡಿಮೆ ಮಾಡ್ತದೆ. ಜೊತೆಯಲ್ಲಿ ಸ್ಕಿನ್ ನಲ್ಲಿ ಇರಬಹುದು ಅಥವಾ ಕಣ್ಣಿಗಾಗಿರೋ ಇಂಪ್ಯಾಕ್ಟ್, ಇಂತ ದೇಹದ ಬೇರೆ ಬೇರೆ ಕಡೆ ಆಗುವಂತ ಇಂಪ್ಯಾಕ್ಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಈ ಮಜ್ಜಿಗೆ, ಕ್ಲೀನ್ ಮಜ್ಜಿಗೆ, ಅದು ತುಂಬಾ ಅನುಕೂಲ ಮಾಡಿಕೊಡ್ತದೆ. ಆಮೇಲೆ ಇದಲ್ಲದೆ ಸಾಮಾನ್ಯವಾಗಿ ಈ ಕೆಮಿಕಲ್ ಈಗಾಗ್ಲೇ ಹೇಳಿದ್ರು ಪ್ರಾಣಿಗಳಿಗೆ ಎಲ್ಲ ಹಾಕ್ಬೇಡಿ ಅಂತ. ಪ್ರಾಣಿಗಳಿಗೆ ಹಾಕ್ಬಾರ್ದು, ಯಾಕೆಂತ ಹೇಳಿದ್ರೆ ಪ್ರಾಣಿಗಳನ್ನು ದೂರ ಇಡ್ಬೇಕು. ಯಾಕೆ ಇದು ಬೇಸಿಕಲಿ ಮನುಷ್ಯರ ಹಬ್ಬ, ಪ್ರಾಣಿಗಳ ಹಬ್ಬ ಅಲ್ಲ. ಹಾಗೆ ಮನುಷ್ಯರ ಆಚರಣೆ ಮಾಡ್ಬೇಕಾದ್ದು. ಪ್ರಾಣಿಗಳನ್ನ ಇದ್ರ ಜೊತೆಗೆ ತಂದು ಅವುಗಳಿಗೆ ಉಪದ್ರ ಮಾಡೋದು ಅಂತದ್ದು ಬೇಡ, ಮನುಷ್ಯರು ಮಾಡ್ಬೇಕಂತ. ಅದನ್ನ ಮಾಡುವಾಗ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗ ಮಾಡಿಕೊಂಡು ಆರ್ಗ್ಯಾನಿಕ್ ಪೌಡರ್ಗಳನ್ನ, ಬಣ್ಣಗಳನ್ನ ಬಳಕೆ ಮಾಡ್ಕೊಂಡ್ರೆ, ಅಥವಾ ನ್ಯಾಚುರಲ್ ಆಗಿ ಸಿಗುವಂತದ್ದು. ಆಗ್ಲೇ ನಾನು ಹೇಳಿದ ಹಾಗೆ ಇದು ಪ್ರಕೃತಿಯನ್ನ ಸೆಲೆಬ್ರೇಟ್ ಮಾಡುವಂಥದ್ದು. ಈಗ ಮನುಷ್ಯರು ಕೂಡ ಈ ಬಣ್ಣಗಳು ನಮಗೆ ಪ್ರಕೃತಿಯಲ್ಲಿದೆ, ಆಕಾಶದಲ್ಲಿದೆ, ಎಲ್ಲ ಕಡೆ ಇದೆ. ನಮ್ಮ ಮನುಷ್ಯರ ದೇಹದಲ್ಲಿ ಕೂಡ ಬಣ್ಣಗಳನ್ನು ನೋಡಿಕೊಂಡು ಸಂಭ್ರಮಿಸುವಂತ ಒಂದು ಹಬ್ಬ, ಸಾಂಕೇತಿಕವಾಗಿರುವಂಥದ್ದು. ಅದನ್ನ ಸಾಂಕೇತಿಕವಾಗಿ ಆ ಬಣ್ಣಗಳನ್ನ ಬಳಕೆ ಮಾಡ್ಕೊಳ್ಬೇಕು. ಅದಕ್ಕೆ ತುಂಬಾ ಬಣ್ಣಗಳನ್ನ ಹಾಕೊಳ್ಳೋದು, ಮೈಗೆ ಹಾಕಿ ಕೆಮಿಕಲ್ ಗಳನ್ನ ಹಾಕಿದ್ರೆ ಖಂಡಿತ ಅದು ಚರ್ಮದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದ್ರ ಬದಲು ಆರ್ಗ್ಯಾನಿಕ್ ಬಣ್ಣಗಳನ್ನಿರಲಿ ಅಥವಾ ಏನು ತರಕಾರಿ, ಸೊಪ್ಪುಗಳು, ಇದೆಲ್ಲ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗ ಮಾಡಿ ಬೇರೆ ಬೇರೆ ಹೊಸ ತರಕಾರಿಗಳನ್ನು ಬಳಕೆ ಮಾಡ್ಕೊಳ್ಬಹುದು. ಇಂಥದ್ದೇ ಮಾಡ್ಬೇಕು ಅಂತಿಲ್ಲ. ತರಕಾರಿಗಳಿಂದ ಬಳಕೆ ಮಾಡೋದ್ರಿಂದ ಯಾವುದೇ ತೊಂದರೆ ಆಗುವುದು. ಹಾಗೆ ಸಹಜವಾಗಿ ಅದನ್ನ ತುಂಬಾ ಚೆನ್ನಾಗಿ ರಸವತ್ತಾಗಿ ಅದ್ರ ಹಿಂದಿನ ಖುಷಿಯನ್ನ ನಾವು ಡೈಲಿ ಊಟ ಮಾಡ್ತಾ ಇರ್ತೇವೆ, ಯಾವುದೋ ತರಕಾರಿ, ಪಲ್ಯ, ಇದೆಲ್ಲ. ಇವತ್ತು ಅದ್ರ ಬಣ್ಣ ನೋಡಿ ಖುಷಿ ಪಡುವಂಥದ್ದು, ಇಡೀ ಜಗತ್ತನ್ನೇ ಬಣ್ಣಮಯವಾಗಿ ಕಾಣುದು. ಹಾಗೆ ಲೈಫ್ ಕೂಡ, ಜೀವನ ಕೂಡ ಬಣ್ಣದಿಂದ ತುಂಬಿರ್ಬೇಕು ಅಂತ ಹೇಳುವ ಒಂದು ಸಂದೇಶ ಇದರಲ್ಲಿದೆ. ಅದನ್ನ ನಾವು ಬಳಕೆಯನ್ನ ಸರಿಯಾಗಿ ಆರೋಗ್ಯ ದೃಷ್ಟಿಯಿಂದ ಕೂಡ ನೋಡ್ಕೊಂಡು ಮಾಡಿದ್ರೆ ಹೋಲಿ ಹಬ್ಬ ತುಂಬಾ ಚೆನ್ನಾಗಿ ಇರ್ತದೆ. ಅದು ಜೀವನಾದ್ಯಂತ ಈ ಬಣ್ಣಮಯ ಬದುಕನ್ನ ನಮಗೆ ನೀಡ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವ್ ಹೇಳ್ತಾ ಇದ್ರಿ ಆಮೇಲೆ ಈಗ ಬಣ್ಣಗಳೇನಾದ್ರೂ ಎರಚಿದ ಸಂದರ್ಭದಲ್ಲಿ ಡೆಫ್ ಆಗುವಂತಹ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದ್ರಿ. ಅಂದ್ರೆ ಈಗ ಒಂದ್ಸರಿ ಏನಾದ್ರೂ ಈಗ ಬಣ್ಣ ಗೊತ್ತಿಲ್ದೇನೋ ಯಾರೋ ಹಚ್ಚಿಬಿಟ್ಟು ಆ ಕ್ಷಣದಲ್ಲಿ ಏನ್ ಮಾಡ್ಬೇಕು ಅಂತ ಅಂದ್ರೆ ಅಥವಾ
ENT ಡಾಕ್ಟರ್ನ ಮೀಟ್ ಮಾಡ್ಬೇಕಾಗತ್ತಾ? ಏನ್ ಹೇಳ್ತೀರಿ? ಕಿವಿಗೆ ಫೋರ್ಸ್ಫುಲ್ ಆಗಿ ಬಣ್ಣಗಳನ್ನ ಹಾಕಿದಾಗ ಕಿವಿ ಡ್ಯಾಮೇಜ್ ಆಗುವಂತದ್ದು. ಆಗ ತಕ್ಷಣ ತಜ್ಞ ವೈದ್ಯರನ್ನು ಕಾಣಲೇಬೇಕು. ಕೇವಲ ಬಣ್ಣ ಹೊರಗಡೆಯಿಂದ ಬಿದ್ದರೆ ಚರ್ಮದ ಏನು ತೊಂದರೆ ಕಾಣ್ತದೆ, ಅದೇ ರ್ಯಾಷಸ್ಗಳು ಅಂತದ್ದು ಎಲರ್ಜಿ ಅಷ್ಟೇ ಕಾಣಿಸ್ಕೊಳ್ತದೆ. ಆಮೇಲೆ ಚರ್ಮ ತೊಂದರೆ ಆದಾಗ ಯಾವಾಗ ಹೋಗುದಿಲ್ಲ, ಚರ್ಮದ ವೈದ್ಯರನ್ನ ಕಾಣ್ಬೇಕು. ಕಣ್ಣಿನ ತೊಂದರೆ ಆದಾಗ ಕಣ್ಣಿನ ವೈದ್ಯರನ್ನ ಕಾಣಲೇಬೇಕು. ಯಾಕಂತ ಹೇಳಿದ್ರೆ ಹಾಗೆ ನೆಗ್ಲೆಕ್ಟ್ ಮಾಡಿದ್ರೆ ಬೇರೆ ತೊಂದರೆಗಳು ಬರೋ ಸಾಧ್ಯ ಇದೆ. ಒಳಗಡೆ ತಗೊಂಡು ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿ ಒಳಗಡೆಗೆ ಕುಡಿದಿದ್ದಾರೆ, ಹೀಗಿದ್ದಾಗ ಸಾಲ್ಟ್ ವಾಟರ್ ನನ್ನ ಬಳಕೆ ಮಾಡ್ಕೊಂಡು ವಾಂತಿ ಮಾಡಿದ್ರೆ ತುಂಬಾ ಉತ್ತಮ. ಯಾಕಂತ ಹೇಳಿದ್ರೆ ಅದು ಹೆಚ್ಚೊತ್ತು ಸ್ಟೊಮಕ್ ನಲ್ಲಿ ಇದ್ದಷ್ಟು ಹೆಚ್ಚು ತೊಂದರೆ ಏನ್ ಮಾಡ್ತದೆ, ಅಬ್ಸಾರ್ಬ್ ಆಗಿಬಿಟ್ರೆ. ಹಾಗೆ ಆ ರೀತಿಯಲ್ಲಿ ಅದು ಮೆಡಿಕಲ್ ಅಸಿಸ್ಟೆನ್ಸ್ ಕೂಡ ತಗೊಳ್ಬಹುದು. ಸಿಂಪಲ್ ಪ್ರೊಸೀಜರ್ ಅದು, ಬಟ್ ಆದ್ರೆ ಮೆಡಿಕಲ್ ಅಸಿಸ್ಟೆನ್ಸ್ ತಗೊಂಡು ವಾಮಿಟಿಂಗ್ ಮಾಡಿಸಿ ಆ ಬಣ್ಣವನ್ನು ಹೊರಗಡೆ ತೆಗೆಯುವುದು ಬೆಟರ್. ಏನು ತಪ್ಪಿ ಮಕ್ಕಳೇನೋ ಅದನ್ನ ಗಲ್ಪ್ ಮಾಡಿದ್ದಾರೆ ಬಣ್ಣವನ್ನ ಅಂತ ಸಂದರ್ಭಗಳಿದ್ರೆ. ಆದ್ರೆ ಆರ್ಗ್ಯಾನಿಕ್ ಅಥವಾ ನ್ಯಾಚುರಲ್ ನಮ್ಮ ವೆಜಿಟೇಬಲ್ ಫ್ಲವರ್ ಇದನ್ನೆಲ್ಲ ಬಳಕೆ ಮಾಡ್ಕೊಂಡು ಮಾಡಿದಾಗ ಇದು ಯಾವುದೇ ತೊಂದರೆಗಳು ಇರೋದಿಲ್ಲ. ಅದ್ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಒಳಗಡೆ ತಗೊಂಡು ಕೂಡ ಏನೋ ಈಗ ಬೀಟ್ರೂಟ್ ರಸ ತೆಗೆದ್ರೆ ಅದರಿಂದ ಬೀಟ್ರೂಟ್ ರಸಂ ಮಾಡ್ತೇವಲ್ವಾ, ಅದೇ ಟೈಪ್ ನಲ್ಲಿ ಅದನ್ನು ಕುಡಿದಾಗ ಆಗ್ತದೆ ಅಷ್ಟೇ, ಹೊರತು ಬೇರೆ ತೊಂದರೆಗಳು ಅಂತ ಬರೋದಿಲ್ಲ. ಆದ್ರಿಂದಾಗಿ ಬಣ್ಣಗಳ ಸಿಲೆಕ್ಷನ್ ನಲ್ಲಿ ತುಂಬಾ ನಾವು ಡಿಸಿಷನ್ ತುಂಬಾ ಸರಿ ಇರಬೇಕು. ಬಣ್ಣ ಸರಿಯಾದ ತಗೊಂಡ್ ಮನೆಗ್ ಬಂದ ತಕ್ಷಣದಲ್ಲಿ ಅಂದ್ರೆ ಇದು ನ್ಯಾಚುರಲ್ ಅಥವಾ ಕೆಮಿಕಲ್ ಅಂತ ತಿಳ್ಕೊಳಕ್ ಹೇಗೆ? ಅಂದ್ರೆ ಈಗ ನೀರ್ನಲ್ಲಿ 1 ಸ್ಪೂನ್ ಬಣ್ಣ ಹಾಕಿದ ತಕ್ಷಣ ಕೆಲವೊಂದು ಮುಳುಗೋಗುತ್ತೆ, ಕೆಲವೊಂದು ತೇಲ್ತಾ ಇರುತ್ತೆ. ಹೇಗ್ ಗೊತ್ತಾಗುತ್ತೆ ಅದು ಸೇಫ್ ಅಂತ ತಿಳ್ಕೊಳಕ್ ಹೇಗೆ? ಅಲ್ಲ, ಅದೀಗ ಟೆಸ್ಟ್ ಮಾಡಿ ಅಂದ್ರೆ ಲ್ಯಾಬ್ಗಳಿದೆ, ಟೆಸ್ಟಿಂಗ್ ಲ್ಯಾಬ್ಗಳಿದೆ ಈ ಬಣ್ಣಗಳದ್ದು ಕೂಡ. ಆದ್ರೆ ಅದನ್ನ ಮಾಡಿ ನಮಗೆ ಅದನ್ನ ಹಬ್ಬವನ್ನು ಆಚರಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಮನೆಗಳಲ್ಲಿ ಏನು ಅಂತ ಹೇಳಿದ್ರೆ ಒಂದು ಸರ್ಟಿಫೈಡ್ ಬಣ್ಣಗಳನ್ನು ತರಬೇಕು, ಅಥವಾ ನ್ಯಾಚುರಲ್ ಸೋರ್ಸ್ ಇಂದ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಕ್ಷೇಮ ಅಂತ. ಸರ್ಟಿಫೈಡ್ ಆರ್ಗ್ಯಾನಿಕ್ ಕಂಪನಿಗಳಿಂದ ತಂದಾಗ ಪ್ರಾಬ್ಲಮ್ ಆಗೋದಿಲ್ಲ. ಅಥವಾ ಮನೆಗಳಲ್ಲೇ ನ್ಯಾಚುರಲ್ ಸೋರ್ಸ್ ಇಂದಲೇ ನಾವೇ ಮಾಡ್ಕೊಂಡ್ರೆ ಅದರ ಖುಷಿ ಇನ್ನೂ ಹೆಚ್ಚು ಅಂತ ಹಬ್ಬದ್ದು. ಹಾಗೆ ಮಾಡ್ಕೊಳ್ಳೋದು ಹೆಚ್ಚು ಬೆಟರ್, ಸೇಫ್ ಅದು. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ಬಣ್ಣ ತಗೊಂಡು ಅದನ್ನ ಕೈಗೇನೋ ಹಚ್ಕೊಂಡು ಅದನ್ನ ನೀರಿನ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಆ ಬಣ್ಣವನ್ನ ಸ್ವಲ್ಪ ಮಿನಿಮಲ್ ಸೋಪ್ ವಾಟರ್ ಹಾಕಿ ಅಥವಾ ಹಾಗೆ ವಾಶ್ ಮಾಡಿದ್ರು ಕೂಡ ಅದು ಕ್ಲೀನ್ ಆಗಿ ಹೋಗ್ಬೇಕು. ನ್ಯಾಚುರಲ್ ಬಣ್ಣ ಆಗಿದ್ರೆ. ನ್ಯಾಚುರಲ್ ಅಲ್ಲ ಅಂತಂದ್ರೆ ಹಾಗೆ ಉಳ್ಕೊಳ್ತದೆ. ಅದು ಬಣ್ಣ ನೋಡಿದಾಗ್ಲೇ ಗೊತ್ತಾಗ್ತದೆ. ಆ ಕೆಮಿಕಲ್ ಯುಕ್ತವಾದ್ದು ಅಂತಾದ್ರೆ ಅದಷ್ಟು ಈಸಿಲಿ ಹೋಗೋದಿಲ್ಲ, ಅಷ್ಟು ಸ್ವಲ್ಪ ತೊಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅರುಣ್ ಸರ್, ಈಗ ನಾವು ಗಮನಿಸಿದಂತೆ ಈಗ ಸ್ಟ್ರೇ ಡಾಗ್ಸ್ ಗಳನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡೋದೇ ಹೆಚ್ಚು. ಅವುಗಳಿಗೆ ಊಟ ಹಾಕ್ತಾರೋ ಬಿಡ್ತಾರೋ ಅದಕ್ಕೆ ಏನಾದ್ರೂ ಕೆಲವರು ತೊಂದರೆ ಕೊಡೋದಂತೂ ಹೆಚ್ಚು. ಸ್ಪೆಷಲಿ ಇಂಥ ಹಬ್ಬಗಳಲ್ಲಿ ಕೆಲವು ರೋಡಲ್ಲಿ ಏನೋ ಬಣ್ಣ ಹಾಕೊಂಡು ಹೋಗ್ತಿರ್ತಾರೆ. ಅವರ ಒಂದು ದುಶ್ಚಟತನಕ್ಕೆ ಪ್ರಾಣಿಗಳು ಕೂಡ ಬಲಿಯಾಗೋದನ್ನ ನೋಡಿರ್ತೀವಿ. ಅಂದ್ರೆ ಎಸ್ಪೆಷಲಿ ಈ ಹಬ್ಬದಲ್ಲಿ ಸುಮ್ಮನೆ ಕಿಡಿಗೇಡಿ ಡಾಗ್ಸ್ ಗಳಿಗೆ ಕಲರ್ ಹಾಕೋದನ್ನ ನೋಡಿರ್ತೀವಿ. ಸೊ ಇಂಥವ್ರ ಮೇಲೆ ಆಕ್ಷನ್ ಆಗುತ್ತಾ? ಇನ್ ಕೇಸ್ ಈಗ ಕಲರ್ ಹಾಕ್ಬಿಟ್ಟಿದ್ದಾರೆ, ನಾವೆಲ್ಲೋ ನೋಡ್ತೀವಿ, ಆ ನಾಯಿಗೆ ಆ ಕಲರ್ ಅನ್ನ ತೆಗೆಯೋದು ಹೇಗೆ? ನೋಡಿ, ಇದು ಈಗ ಜಿಲ್ಲಾ ಪ್ರಾಣಿ ಕಲ್ಯಾಣ ಮಂಡಳಿ ಜಿಲ್ಲಾಧಿಕಾರಿಯ ಆದೇಶದ ಮೇರೆಗೆ ಸದಸ್ಯ ಕಾರ್ಯದರ್ಶಿಗಳು ಪಿಸಿ ಆಕ್ಟ್ 1960 ಸೆಕ್ಷನ್ 11 ಅಡಿಯಲ್ಲಿ ಕ್ರಮ ತಗೊಳ್ಳಕ್ಕೆ. ಯಾಕಂದ್ರೆ ಇದು ಇವಾಗ ಡಾಕ್ಟರ್ ಹೇಳ್ತಾ ಇದ್ರು, ಇವಾಗ ಮತ್ತೆ ಮೇಡಮ್ ಹೇಳ್ತಾ ಇದ್ರು ಕಣ್ಣಿಕಲ್ ಐತೆ ಆದ್ರೆ ನಾವು ಗಾಗಲ್ಸ್ ಎಲ್ಲ ಹಾಕ್ಬೋದು ಅಂತ ಹೇಳಿ. ಬಟ್ ಪ್ರಾಣಿಗಳಿಗೆ ಕಣ್ಣಲ್ಲಿ ಬಿದ್ದಂದ್ರೆ ಅದಕ್ಕೆ ಕಣ್ಣು ನೋವಿದ್ಯಾ ಏನಾಗ್ತದೆ ಅಂತ ಅದು ಹೇಳ್ಕೊಳಕ್ಕಾಗಲ್ಲ. ಇನ್ಫ್ಯಾಕ್ಟ್ ನಾನೊಂದು ಹೇಳ್ತೀನಿ ನೋಡಿ, ವೆಟರ್ನರಿ ಅಪ್ತಾಲ್ಮಾಲಜಿ ಇನ್ನೂ ನಮ್ಮ ಇಂಡಿಯಾದಲ್ಲಿ 0. ಅಂದ್ರೆ ಒಂದು ಪ್ರಾಣಿ ಕುರುಡ ಇಲ್ವಾ ಅಂತೇಳು ಸ್ಪೆಷಲೈಸ್ ಎಕ್ವಿಪ್ಮೆಂಟ್ಸ್ ಅಲ್ಲಿ ಮೆಜರ್ಮೆಂಟ್ ಮಾಡುವಂತ ಎಕ್ವಿಪ್ಮೆಂಟ್ ನಮ್ಮ ಇಂಡಿಯಾದಲ್ಲಿ ಇಲ್ಲ. ಎಷ್ಟೋ ಆನೆಗಳು ಬ್ಲೈಂಡ್ ಆಗಿದೆ, ಬಟ್ ಆ ಬ್ಲೈಂಡ್ನೆಸ್ ಟೆಸ್ಟ್ ಮಾಡಕ್ಕೆ ಇನ್ನೂ ಇವರು ಪುರಾತನ ಕಾಲದ್ದು ಬ್ಲೈಂಡ್ ಫೋಲ್ಡ್ ಟೆಸ್ಟ್ ಇನ್ನು ಹಳೇ ಕಾಲದ ಇಟ್ಕೊಂಡಿದ್ದಾರೆ ಹೊತ್ತು ಲೇಟೆಸ್ಟ್ ಟೆಕ್ನಾಲಜಿ ಆನೆಗೆ ಇಲ್ಲ ರೀ. ಎಷ್ಟು ಆನೆಗಳು ಬ್ಲೈಂಡ್ ಆಗಿರೋದು, ಅದು ಜಸ್ಟ್ ಒಂದು ಜನರಲ್ ಫಿಸಿಕಲ್ ಇದ್ರೆಲ್ಲ ಇದ್ ಮಾಡ್ತಾರೆ ಹೊತ್ತು ನಮ್ಗೆ ಮನುಷ್ಯರಿಗೆ ಹೆಂಗೆ ನಾವು ಕಣ್ಣಾಸ್ಪತ್ರೆಯಲ್ಲಿ ಬ್ಲೈಂಡ್ನೆಸ್ ಎಲ್ಲ ಚೆಕ್ ಮಾಡ್ತೀವಲ್ಲ, ಆ ತರ ವೆಟರ್ನರಿ ಆಪ್ತಾಲ್ಮಾಲಜಿ 0. ಇವಾಗ ನಾಯಿಗಳಿಗೆ, ಬೆಕ್ಕುಗಳಿಗೆ, ಹಸುಗಳಿಗೆ ಕಣ್ಣಿಗೆ ಹೋಗಿ ಬಿದ್ದಾಗ ಅದೇನಾದ್ರು ಹೇಳಕ್ಕಾಗುತ್ತೆ? ನನ್ಗೆ ಕಣ್ಣು ಉರಿತಾ ಇದೆ ಅಮ್ಮ, ಸ್ವಲ್ಪ ನನ್ಗೆ ಕಣ್ಣು ಉರಿತಾ ಇದೆ ನೋಡು ನೀರು ಹೇಳಿದ್ರೆ ಅದು ಹೇಳಕ್ಕಾಗುತ್ತೆ ಅಂడి? ಬರೀ ಮ್ಯಾ ಮ್ಯಾ ಅನ್ನುತ್ತೆ, ಇಲ್ಲ ಬೌ ಬೌ ಅನ್ನುತ್ತೆ, ಇಲ್ಲ ಹಸು ಅಂದ್ರೆ ಮಾವ್ ಅನ್ನುತ್ತೆ ಅಷ್ಟೇ. ನೋಡಿ, ಮನುಷ್ಯರು ಯಾವತ್ತೂ ತಿಳಿದ. ಇವಾಗ ಡಾಕ್ಟರ್ ಸಾಹೇಬ್ ಹೇಳಿದ್ರು ಬಣ್ಣದ ಹಬ್ಬ ಬಂದು ಮನುಷ್ಯರಿಗೆ, ಪ್ರಾಣಿಗಲ್ಲ. ದಯವಿಟ್ಟು ನೋಡಿ, ಜಿಲ್ಲಾಧಿಕಾರಿ ಆದೇಶ ಇದೆ. ಓಕೆ, ಪ್ರಾಣಿ ಕಲ್ಯಾಣ ಮಂಡಳಿದು ಇದು ಪ್ರಕಾರ ಓಕೆ ನೀವು ಎಲ್ಲ ಇದು ಮಾಡ್ಲೇಬೇಕು. ಪೊಲೀಸ್ ಅವ್ರು ಸಹ ಕ್ರಮ ತಗೊಳ್ತಾರೆ. ಪ್ರಾಣಿಗಳನ್ನ ಬಿಟ್ಟು ನೀವು ಏನ್ ಬೇಕಾದ್ರೂ ಮಾಡಿ. ಎಷ್ಟೇ ಪ್ರಾಣಿ ಪ್ರಿಯರಲ್ಲಿ ಅದಕ್ಕೆ ಮೈ ಮೇಲೆ ಪೇಂಟ್ ಹಾಕೋದು, ಬೇರೆ ಏನಾರು ಹಾಕೋದು, ಇಲ್ಲ ಕಣ್ಣಿಗೆ ಇದು ಹಾಕೋದು ದಯವಿಟ್ಟು ಏನು ಮಾಡಬೇಡಿ.
ಓಕೆ, ಯಾಕಂದ್ರೆ ಅದಕ್ಕೆ ಪ್ರಾಣಿಗೆ ಏನಾದ್ರು ಹೇಳ್ಕೊಳಕ್ಕಾಗಲ್ಲ. ಮತ್ತೆ ಇನ್ನೊಂದು ನಾನು ಹೇಳ್ದಂಗೆ ಪ್ರಾಣಿಗಳು ನಾಲಿಗೆಯಿಂದ ನೆಚ್ಕೊಳ್ಳುತ್ತೆ, ಅದು ಒಳಗಡೆ ಹೋದಾಗ ತುಂಬಾ ಇದಾಗುತ್ತೆ. ಮತ್ತೆ ಮೋರಿ ನೀರುಗಳಲ್ಲೆಲ್ಲ ನೀವು ಮಾಲಿನ್ಯ ಮಾಡಿರ್ತೀರಾ. ಇನ್ ಕೇಸ್ ಈಗಾಗ್ಲೇ ಸೋರಿಯಾಸಿಸ್ ಇತ್ತು ಅಥವಾ ಏನೋ ಒಂದು ಸ್ಕಿನ್ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರು ಅಂತವ್ರು ಹೋಲಿ ಆಡಬಹುದಾ ಅಥವಾ ಬೇಡ ಅಂತ ಹೇಳ್ತಾರೆ? ಸೊ ಈಗ ಆಲ್ರೆಡಿ ಲೈಕ್ ಎಟೋಪಿಕ್ ಡರ್ಮಟೈಟಿಸ್, ಸೋರಿಯಾಸಿಸ್ ಈ ತರ ಪ್ರಾಬ್ಲಮ್ ಗಳಲ್ಲಿ ಚರ್ಮ ಏನಿರುತ್ತೆ ಇಂಟ್ಯಾಕ್ಟ್ ಇರಲ್ಲ. ಸೊ ಬಣ್ಣಗಳದ್ದು ಹಾರ್ಮ್ಫುಲ್ ಎಫೆಕ್ಟ್ ಏನಿರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಜಾಸ್ತಿ ಆಗೋ ಡಿಸೀಸ್ದು ಸಿವಿಯರಿಟಿ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಈ ತರದ ಪ್ರಾಬ್ಲಮ್ಸ್ ಇದ್ದವರು, ಅಕ್ಯೂಟ್ ಎಕ್ಸಿಮಾ ಇದ್ದವರು ಬಣ್ಣಗಳನ್ನ ಅವಾಯ್ಡ್ ಮಾಡಿದಷ್ಟು ಉತ್ತಮ. ಸೊ ಆದ್ರೂ ಬಣ್ಣಗಳನ್ನ ಆಟಾಡೋದು ಅವಾಯ್ಡ್ ಮಾಡಿದ್ರೆ ಬೆಟರ್ ಇರುತ್ತೆ. ಹೋಲಿಯ ಬಣ್ಣದಲ್ಲಿ ಆಟ ಆಡ್ಬೇಕಾದ್ರೆ ಬೈ ಆಕ್ಸಿಡೆಂಟ್ ಬಣ್ಣಗಳೇನಾದ್ರು ಕಣ್ಣೊಳಗೆ ಅಥವಾ ಕಿವಿ ಒಳಗೆ ಬಾಯೊಳಗೆ ಹೋದ್ರೆ ಇಮಿಡಿಯೇಟ್ ಆಗಿ ಮನೆಯಲ್ಲಿನೇ ನೀರಿಂದ ತುಂಬಾ ಜಾಸ್ತಿ ಟ್ಯಾಪ್ ವಾಟರ್ ಇಂದ, ರನ್ನಿಂಗ್ ಟ್ಯಾಪ್ ವಾಟರ್ ಅಲ್ಲಿ ವಾಶ್ ಮಾಡ್ಬೇಕು. ಬಾಯನ್ನ ಮುಕ್ಕಳಿಸ್ಬೇಕು. ಕಣ್ಣಿಗೆ ನೀರಲ್ಲಿ ವಾಶ್ ಮಾಡ್ಬೇಕು ನೀಟಾಗಿ. ಮಕ್ಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿದ್ರು. ಸೊ ಇಮಿಡಿಯೇಟ್ ಆಗಿ ತಜ್ಞ ವೈದ್ಯರ ಹತ್ರ ರೀಚ್ ಆಗ್ಬೇಕು. ಸೊ ಪ್ರಾಪರ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಬೆಟರ್ ಇರುತ್ತೆ. ಸೊ ಅರುಣ್ ಸರ್ ಏನೋ ಫೈನಲ್ ಆಗಿ ಹೇಳ್ತೀನಿ ಅಂತ ಹೇಳ್ತೀನಿ. ಈಗ ನೋಡಿ, ಇನ್ ಕೇಸ್ ಏನಾದ್ರು ಪ್ರಾಣಿಗಳೇನಾದ್ರು ನರಳ್ತಾ ಇದ್ದ ಅಂದ್ರೆ ಅದಕ್ಕೆ ಹೆಲ್ಪ್ ಬೇಕಂದ್ರೆ ವೆಟರ್ನರಿ ಇದು ಎಲ್ಲಾರು ನೋಡ್ಕೊಂಡು 1962 1962 ಬಂದು ನಮ್ಮ ಕರ್ನಾಟಕ ಸರ್ಕಾರದ ಮೊಬೈಲ್ ಆಂಬ್ಯುಲೆನ್ಸ್ ನಂಬರ್. ಓಕೆ, ಇನ್ ಕೇಸ್ ಏನಾದ್ರು ಪ್ರಾಣಿಗಳೇನಾರು ಆಗಿ ಏನಾದ್ರು ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದ್ರೆ, ಅದಕ್ಕೆ ಪಶು ವೈದ್ಯರ ಚಿಕಿತ್ಸೆ ಬೇಕಂದ್ರೆ ಇಮಿಡಿಯೇಟ್ ಆಗಿ 1962 ಫೋನ್ ಮಾಡಿ. ಇಲ್ಲ ನಿಮ್ಮ BBMP ಇದೆ ಅಂದ್ರೆ ನಿಮ್ಮ ಲೋಕಲ್ ಅಥಾರಿಟಿ ಇದೆ ಅಂದ್ರೆ ಅಲ್ಲಿಗೆ ಫೋನ್ ಮಾಡಿ. ಇಲ್ಲ ನಮ್ಮ ಸರ್ಕಾರಿ ಪಶು ವೈದ್ಯಾಧಿಕಾರಿಗಳು ಇಲ್ಲ ಆಸ್ಪತ್ರೆ ಇದೆ ಅಂದ್ರೆ ಇಮಿಡಿಯೇಟ್ ಅಲ್ಲಿ ತಗೊಂಡು ಹೋಗಿ. ಇಲ್ಲ ನಿಮ್ಮ ಇದ್ರಲ್ಲೇ ಯಾರಾದ್ರೂ ಅನಿಮಲ್ ಲವರ್ಸ್, ಅನಿಮಲ್ ರೆಸ್ಕ್ಯೂವರ್ಸ್ ಅಂತ ಹೇಳ್ತಾರೆ, ಪ್ರಾಣಿ ಪ್ರಿಯರು, ಅವ್ರ ಗಮನಕ್ಕೆ ತನ್ನಿ. ಆಗ ಏನಾಗ್ತದೆ, ಆ ಪ್ರಾಣಿಗೆ ಏನಾದ್ರು ಚಿಕಿತ್ಸೆ ಬೇಕಂದ್ರೆ ಇದು ಮಾಡ್ಬೋದು. ರಸ್ತೆಯಲ್ಲಿ ಯಾವ್ದೋ ಒಂದು ಪ್ರಾಣಿ ಫುಲ್ ಬಣ್ಣ ಹಾಕ್ಬಿಟ್ಟು ಏನಾದ್ರು ಬಿಚ್ಕೊಂಡು ನರಳ್ತಾ ಇದೆ ಅಂದ್ರೂ, ಬಣ್ಣ ಇದೆ ಅಂದ್ರೆ ಇಮಿಡಿಯೇಟ್ ಪ್ರಾಣಿ ಪ್ರಿಯರಿಗೆ ಇಲ್ಲ 1960ಗೆ ಇಲ್ಲ ಸರ್ಕಾರಿ ಅಧಿಕಾರಿಗಳು, ಪಶು ಸಂಗೋಪನಾ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತನ್ನಿ. ಅವ್ರು ಇಮಿಡಿಯೇಟ್ ಅದನ್ನ ಪ್ರಾಣಿಗೆ ತಗೊಂಡಾಗ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಚಿಕಿತ್ಸೆಗೆ. ದಯವಿಟ್ಟು ಯಾವ್ದೇ ಒಂದು ಪ್ರಾಣಿ ನರಳ್ತಾರೆ, ಯಾಕಂದ್ರೆ ಮನೇಲಿರೋ ಪ್ರಾಣಿ ತೊಂದರೆ ಇಲ್ಲ, ಬೀದಾಡಿ ಪ್ರಾಣಿಗಳಿಗೆ ತುಂಬಾ ಸಮಸ್ಯೆ ಆಗ್ತದೆ ಅಂತ ಇದಂದ್ರೆ ನೀವು 1962 ಫೋನ್ ಮಾಡಿ. ಆಗ ಒಂದು ಇದಾಗ್ತದೆ. ಮತ್ತೆ ಜನರಲಿ ಕೊನೆಗಾಗಿ ಹೇಳ್ಕೊಳ್ಳೋದು, ಮೂಕ ಪ್ರಾಣಿಗಳಿಗೆ ನೀವೇ ಎಲ್ಲ ಕಾಪಾಡ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ ಗಿರಿಧರ್ ಅವರು, ಹಾಗೆ ಪ್ರಾರ್ಥನಾ ಅವರು, ಹಾಗೆ ಅರುಣ್ ಸರ್, ಮೂರುವವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ರಿ. ಇನ್ನು ಈ ಹೋಳಿ ಹಬ್ಬದ ಆಚರಣೆ ಹೇಗಿರ್ಬೇಕು, ಜೊತೆಗೆ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತಿದ್ರಿ. ಜೊತೆಗೆ ನಾವು ಮನೆಯಲ್ಲಿ ಸಾಕುವಂತಹ ಒಂದು ಮುತ್ತು ಪ್ರಾಣಿಗಳನ್ನ ಆರೈಕೆ ಹೇಗಿರ್ಬೇಕು ಸಂದರ್ಭದಲ್ಲಿ ಬೇಡವೇ ಬೇಡ ಅನ್ನೋದ್ರ ಬಗ್ಗೆ ಅರುಣ್ ಸರ್ ಕೂಡ ಹೇಳ್ತಾರೆ. ಯಾಕಂದ್ರೆ ಅದರ ಸ್ಕಿನ್ ಟೆಕ್ಸ್ಚರ್ಸ್ ಬೇರೆ ಇರುತ್ತೆ, ಅದು ಜೀವಿತಾವಧಿ ಬೇರೆ ಇರುತ್ತೆ, ಜೊತೆಗೆ ಅದರ ಆಹಾರ ಕ್ರಮಗಳು ಬೇರೆ ಇರುತ್ತೆ. ಈ ಸಂದರ್ಭದಲ್ಲಿ ನಮ್ಮ ಖುಷಿಗೋಸ್ಕರ ಅದನ್ನ ಬಳಕೆ ಮಾಡ್ಕೊಂಡು ಅದಕ್ಕೆ ಆರೋಗ್ಯದ ತೊಂದರೆ ಕೊಡೋದು ಬೇಡ ಅಂತ ಹೇಳ್ತೀವಿ. ಇನ್ ಕೇಸ್ ಏನಾದ್ರು ನೀವು ರೋಡ್ ನಲ್ಲಿ ಏನಾದ್ರು ಈ ರೀತಿ ಕೃತ್ಯಗಳನ್ನೇನಾದ್ರೂ ಗಮನಿಸಿದಲ್ಲಿ ತೊಂದರೆ ಕೊಡುವಂತದ್ದಾಗಿರುವುದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಏನಾದ್ರು ಪ್ರಾಣಿಗಳಿಗೆ ಬಂದಂತಹ ಸಂದರ್ಭದಲ್ಲಿ 1962ಗೆ ಕರೆ ಮಾಡಿ ಇನ್ಫಾರ್ಮೇಶನ್ ಅನ್ನ ಪಡ್ಕೊಳ್ಬಹುದು. ಬೇಗನೆ ಅದನ್ನ ಆಂಬುಲೆನ್ಸ್ ತಗೊಂಡೋಗಿ ಅದಕ್ಕೆ ಚಿಕಿತ್ಸೆ ಕೊಡುವಂತಹ ಕೆಲಸ ಕಾರ್ಯಗಳು ಕೂಡ ಆಗುತ್ತೆ ಅಂತ ಹೇಳಿದ್ರು. ಈ ಹೋಳಿ ಹಬ್ಬ ನಮ್ಮೆಲ್ಲರಿಗೂ ಕೂಡ ಸನಾತನವಾಗಿ ಬಂದಿರತಕ್ಕಂತಹ ಹಬ್ಬ. ನಾವೆಲ್ಲರೂ ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಈ ಸಂದರ್ಭದಲ್ಲಿ ಸ್ವಲ್ಪ ಹುಷಾರಾಗಿ ಹಬ್ಬವನ್ನ ಆಚರಣೆ ಮಾಡೋಣ. ಇಲ್ಲಾಂದ್ರೆ ಕಣ್ಣಿಗೆ ತೊಂದರೆ ಆಗುತ್ತೆ, ಕಿವಿಗೆ ತೊಂದರೆ ಆಗುತ್ತೆ, ಆಹಾರದ ಮೇಲೆ ತೊಂದರೆ ಆಗುತ್ತೆ. ಮುಂಬರುವ ದಿನಮಾನಗಳಲ್ಲಿ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಹಾಗಾಗಿ ನೈಸರ್ಗಿಕ ಬಣ್ಣದ ಮೊರೆ ಹೋಗಿ ಈ ಒಂದು ಹಬ್ಬವನ್ನ ವಿಜೃಂಭಣೆಯಿಂದ ಬರಮಾಡಿಕೊಂಡು ಆಚರಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜೀವನ.